ಕುಂತೀರಿ ಅಲ್ಲೇ ಇಲ್ಲ ಪ್ರಪಂಚ ಇರೋದು. ಪ್ರಪಂಚ ಎಲ್ಲಿ ಗೊತ್ತಾ? ನಿಮ್ಮಲ್ಲಿ, ನಿಮ್ಮ ಒಳಗಡೆ ಎಷ್ಟು ಚೆನ್ನಾಗಿ ಯೋಚನೆ ಮಾಡಕ್ ಕಲಿತೀರಿ ಅಷ್ಟು ಚೆನ್ನಾಗಿತ್ತು ಜೀವನದಲ್ಲಿ. ಓಕೆ, ಇದಕ್ಕೆ ಏಕಾಗ್ರತೆ ಅಂತ ಕರೀತಾರೆ. ಯಾಕಂದ್ರೆ ಇದು ಫ್ರೀ ಅಂತ ನಾವ್ ಹೇಳ್ತೀವಿ, ಇದಕ್ಕೇನು ಕಾಸಿಲ್ಲ. ಹಬ್ಬ ಮಾಡಕ್ಕೆ ಕಾಸು ಬೇಕು, ಬಟ್ಟೆ ತೊಳಕ್ಕೆ, ಬುದ್ಧಿಗೆ ಕಲಿಯಕ್ಕೆ ಕಾಸು ಬೇಕಾಗಿದೆ. ಇದು ಫ್ರೀ. ಇವ್ರು ಹೇಳ್ತಾರೆ, ರಾಜಶೇಖರ್ ಸರ್ ಹೇಳ್ತಾರಲ್ಲ, ಇದು ಫ್ರೀ, ಇದಕ್ಕೆ ಕಾಸಿಲ್ಲ, ದುಡ್ಡಿಲ್ಲ ಇದಕ್ಕೆ. ನೀವು ಕೊಟ್ರೆ ದುಡ್ಡಿದ ಗೊತ್ತಾ? ಶೇಕ್ ಕುಡಿಯೋಕೆ. ಒಟ್ಟಿಗೆ ಕಾಸು ಕೊಟ್ಟಿರಿ, ತಿನ್ನ ಫುಡ್ಡಿಗೆ ಕಾಸು ಕೊಟ್ಟಿರಿ. ಇವ್ರು ಏನ್ ಹೇಳ್ತಾರಲ್ಲ, ಇದು ಫ್ರೀ. ಹೋಟ್ಲಲ್ಲಿ ಬಂದು ನೀವು ಸರ್ವಿಸ್ ಮಾಡ್ತಾರಲ್ಲ, ತಗೊಂಬಂತ ಇಡ್ಲಿ ಕೊಡ್ತಾರಲ್ಲ, ಓಕೆ, ಅದಲ್ಲ. ನೀವು ಇಡ್ಲಿ ಕಾಸು ಕೊಟ್ಟಿದ್ದೆ ಗೊತ್ತಾ? ಅಲ್ಲಿ ಇಡ್ಲಿ ಕೊಟ್ರಿ, ಕಾಸು ತಂದು ಕೊಡಕ್ಕಲ್ಲ, ಅವ್ರ ಅದನ್ನ ಸೇರಿ ಸರ್ವಿಸ್ ಮಾಡ್ತಿರೋದು ಹಂಗೆ. ರೈಟ್, ರೈಟ್ ಅಲ್ವಾ? ನನಗೆ ಯಾವಾಗ್ಲೂ ನೀವು ಬಂದು ಕುತ್ಕೊಂಡಿದ್ರೆ ಗೊತ್ತಾ, ಶೇಕ್ ಕೊಟ್ರೆ ಕೂಡ ದಿನ ಹೇಳ್ತಾರೆ, ಅದನ್ನೇ ಸರಿ ಮಾಡ್ಕೊಳಕ್ಕಾಗಲ್ಲ ಅಂತ. ಸರಿ, ಹಂಗೆ ಸರಿ ಆಗಲ್ಲ ಅದನ್ನ. ಬಹಳ ತಾಳ್ಮೆ ಬೇಕು ಮನುಷ್ಯ. ಓಕೆ, ಒಂದಿನಕ್ಕೆ ದಪ್ಪ ಆಗಲ್ಲ, ಒಂದಿನಕ್ಕೆ ಸಣ್ಣ ಆಗಲ್ಲ, ಒಂದಿನಕ್ಕೆ ಬಾಡಿ ಕೆಟ್ಟ ಹೋಗಲ್ಲ, ಒಂದಿನಕ್ಕೆ ನಿದ್ದೆ ಡಿಸ್ಟರ್ಬ್ ಆಗಲ್ಲ, ಒಂದಿನಕ್ಕೆ ನೀವು ಬಿಸ್ನೆಸ್ ಫೇಲ್ ಆಗಲ್ಲ, ಒಂದಿನಕ್ಕೆ ಎಲ್ಲ ಜೀವನ ಸಾಕು ಅನ್ಸಲ್ಲ. ಹಂಗ ಅನ್ಸಲ್ಲ ಅದು. ಓಕೆ, ಇದೆಲ್ಲ ಮೀರಿದ ಕ್ಲಾಸ್ ಇದು. ಎಲ್ಲ ಎಲ್ಲ ಮೀರೋಗ್ಬಿಟ್ಟಿದೆ ಜೀವನದಾಗ. ಎಲ್ಲ ಕಡೆ ಫೇಲ್ ಆಗಿ ಇಲ್ಲಿ ಬಂದು ಕುದುರೆ ಕ್ಲಾಸ್ ಇದು, ಲಾಸ್ಟ್ ಕ್ಲಾಸ್ ಇದು, ಎಂಡ್. ರಾಜಶೇಖರ್ ಸರ್ ಮತ್ತೆ ಇಂಜಿನಿಯರ್, ಅವ್ರ ಮೇಡಮ್, ಟೀಚರು, ಮನೆ ಇದೆ, ಎಲ್ಲ ಇದೆ. ಹಂಗೆ ಕಲಿಯಕ್ ಆಗಲ್ಲ ಇದನ್ನ. ಓಕೆ, ಮನಸ್ಥಿತಿ ಇರಬೇಕು. ಏನೋ ಏನೋ ಹೇಳ್ತಾರೆ ಇವ್ರು ಅಂತ. ಆತ ಹೇಳ್ತಿರೋದು ಏನಕ್ಕೆ ಗೊತ್ತೇನು? ಎವಡಾತೇನು ಹೇಳ್ತಂತಾರೆ, ಹಂಗೆ ದಿನ ಹೇಳ್ತಾರಂತ. ಎಷ್ಟು ಜನಕ್ಕೆ ಇಲ್ಲಿ ಇದು ನೀವು ವೆಯ್ಟ್ ಲೆಸ್ ಆಗಿ ಗೊತ್ತಾ? ನೀವೇನ ಅದು ಏನ್ ಚೆನ್ನಾಗಿಲ್ಲ, ಯಾಕೆ ಹೇಳಿ? ಎಲ್ಲಿ ಕೇಳಿಸ್ಕೊಳ್ಳೋದು? ಮನೆಗೆ ಅತ್ತೆ ಹೇಳೋದು ಮತ್ತೆ ಸೊಸೆ ಕೇಳಿಸ್ಕೊಳ್ಳಲ್ಲ, ಸೊಸೆ ಹೇಳೋದು ಮತ್ತೆ ಅತ್ತೆ ಕೇಳಿಸ್ಕೊಳ್ಳಲ್ಲ. ಕಾಮನ್ನೇ, ಕೇಳಿಸ್ಕೊಳಕ್ ಹೋಗಲ್ಲ. ಯಾಕೆ ಬೇಕು ನಮ್ಗೆ? ಇದಕ್ಕೆ ಕೇಳಿಸ್ಕೊಂಡು ಯಾವ ಅತ್ತಿ ಗೊತ್ತಾಗಲ್ಲ ಅಂತ, ನೀನು ಸೊಸಿ ಗೊತ್ತಾಗಲ್ಲ ಅಂತ ಅಯ್ಯಮ್ಮ. ಕರೆಕ್ಟ್ ಅಲ್ಲ? ಚೆಕ್ ಮಾಡಿರ? ನಮ್ಮ ಅತ್ತೆ ಅಡ್ಡಿ ಗೊತ್ತಾಗಲ್ಲ, ಸ್ವಲ್ಪ ಅಡ್ಡಿ ಗೊತ್ತಾಗಲ್ಲ, ಮತ್ತೆ ಅಯ್ಯಮ್ಮ ಸೊಸಿಗೇನು ಗೊತ್ತಾಗಲ್ಲ ಅಂತ ಅಯ್ಯಮ್ಮ ಅಂತಾರೆ. ಇವರಿಬ್ರು ಮತ್ತೆ ಮಾವ ಅಂತಾರೆ, ಇವಾಡ ಕೂತ್ಸೋಳು ಗೊತ್ತಾಗಲ್ಲ ಅಂತ ಆ ಸಾತ್ ಅಂತಾರೆ. ಅಲ್ಲಿ ಇವಾಡ ಗೊತ್ತಾಗಲ್ಲ ಅಂತ ಆ ಜನ ಅನ್ಕೊಂಡ್ಬಿಟ್ಟಿರ್ತಾನೆ. ಹಂಗಿದು. ಓಕೆ, ಗೊತ್ತಾಗಲ್ಲ ಬಿಡ ಇವ್ರಿಗೆ ಏನ ಮಾಡೋದು ಅಂತ ಇವ್ರು ಅನ್ಕೊಂಡಿರ್ತಾರೆ. ಓಕೆ, ರೈಟ್, ವೆರಿ ಇಂಪಾರ್ಟೆಂಟ್ ಇದು, ರೈಟ್ ಅಲ್ವಾ? ಸರಿ, ರಾಜಶೇಖರ್ ಸರ್ ಹೇಳಾರ ನೀಟ್ ಹಾಕಿ, ಬಟ್ ನಮಗೆ ಗೊತ್ತಾಗ್ಲಿಲ್ಲ ಅದನ್ನ, ಯಾರು ಕೇಳಿಸ್ಕೊಳಕ್ಕೆ ಹೋಗಿಲ್ಲ. ಆತನ ಬಾಧೆ ಅದು, ಕರೆಕ್ಟ್ ಅಲ್ವಾ? ತಿಳಿಯೋದು ನಿಮಗೆ ಲೈಫ್ ಹಿಂಗೆ ಇರುತ್ತೆ ಸ್ಟೋರಿ, ಬಟ್ ನೀವು ಕೇಳಿಸ್ಕೊಳಕ್ ಹೋಗಿರ್ಲಿಕ್ಕಿಲ್ಲ. ಹೊರಗಡೆ ಏನೋ ಮಾತಾಡ್ಬಿಟ್ಟಿರ್ತೀರಂಥದ್ದು. ಓಕೆ, ಇವತ್ತು ಹಬ್ಬದ ಬಗ್ಗೆ, ಅದು ಒಳ್ಳೇದು. ರೈಟ್, ಓಕೆ. ಎಲ್ಲ ಕೈಲಿ ಫ್ರೆಶ್ ಇದೆಯಾ? ಕುಡಿತಾ ಇದ್ದೀರಾ? ಕುಡಿತಾ ಇದ್ರಿ, ಕರೆಕ್ಟ್ ಅಲ್ವಾ? ಎಸ್, ರೈಟ್. ಸಂಕ್ರಾಂತಿ ಫೇಸ ಕಾಣೋದು ನಿಮ್ಮ ಎಲ್ಲೆಲ್ಲಿ? ಇದೇನೋ ಆ ಫೇಸಲ್ಲಿ ಸಂಕ್ರಾಂತಿನೇ ಕಾಣೋದು. ಹೋಗಿನ ಸ್ನಾನ ಮಾಡಿಲ್ಲ ಅಲ್ಲಿ ಯಾರು? ಏನೋ ಮಾಡಿಲ್ಲ. ಮಾಡಿದ್ರೆ ಬೇರೆ ಯಾರ್ಯಾರು ಎಕ್ಸರ್ಸೈಸ್ ಮಾಡಿದ್ರೆ ಬೆಳಗ್ಗೆ ಮಾಡಿದ್ರೆ ಓಕೆ, ಮಾಡ್ದಂಗೆ ಕಾಣ್ತೀವಿ. ಸ್ವಲ್ಪ ಅದನ್ನ ಮಾಡಿಲ್ಲ, ಕೆಲಸ ಮಾಡಿಲ್ಲ, ಪರವಾಗಿಲ್ಲ. ಓಕೆನಾ? ಯಾರೋ ಹಂಗೆ ಬಾತ್ಕೊಂಬಿಟ್ಟ ನಿಂಗೆ ಅಮ್ಮ ಕೂತ್ಕೊಂಡು, ಯಾಕೆ ಗೊತ್ತಿಲ್ಲ, ಅದಕ್ಕೇನು ಟೆನ್ಷನ್, ಐಡಿಯಾ ಇಲ್ಲ. ರಾಜಶೇಖರ್ ಸರ್ ಹೇಳ್ಬಿಟ್ಟು 2 ನಿಮಿಷ ಏನಿದೆ ಹೇಳ್ಬಿಟ್ಟು ನನಗೆ ಹೇಳ್ತೀನಿ. ಇಲ್ಲೋದ್ರಿ ನೀವು? ರಾಜಶೇಖರ್ ಸರ್ ಎಷ್ಟೇ ಸಂಕ್ರಾಂತಿ? 51ನೇ ಸರ್. 51ನೇ ಸಂಕ್ರಾಂತಿ. ಇನ್ನೆಷ್ಟು ಸಂಕ್ರಾಂತಿ ಮಾಡಬಹುದು ನೀನು? ಕೇಳ್ಬಿಡಿ ಸರ್, ಯಾರಿಗೆ ಗೊತ್ತಿರುತ್ತೆ? ಇದು ಕೇಳ್ಬೇಡ, ನಿಮ್ಗೆ ಇಷ್ಟ ಆಗೋದಿಲ್ಲ ಅಲ್ವಾ? ಎಷ್ಟನೇ ಸಂಕ್ರಾಂತಿ? 50ನೇ ಸಂಕ್ರಾಂತಿ ಇದು. ಒಂದು 70-80 ಸಂಕ್ರಾಂತಿ ಮಾಡಬಹುದಾ ನೀನು ಜೀವನದಲ್ಲಿ? ಅಷ್ಟೇ ಅಷ್ಟೇ. ಮತ್ತೆ 5,000 ಸಂಕ್ರಾಂತಿ ಆಗಿವೆ ಇಲ್ಲಿಗೆ. 4,500 ವರ್ಷಗಳ ಹಿಂದೆ ಅಂದ್ರೆ ಎಷ್ಟೋ ಸಾವಿರ ಸಂಕ್ರಾಂತಿ ಆಗೋಗ್ಬಿಟ್ಟಿದೆ. ನಾನ್ ಮಾಡೋದ್ರಾಗ ಒಂದು 80 ಸಂಕ್ರಾಂತಿ ಮಾಡೋದೇ, ಅಷ್ಟು ಮಾಡೋಕ್ಕಾಗಲ್ಲ, ಕಷ್ಟ ಐತಿ. 80 ಸಂಕ್ರಾಂತಿ ಎಲ್ಲಿ ಮಾಡ್ತೀನಿ? ಯಾರಿಗೆ ಅರ್ಥ ಆಗುತ್ತೆ ನಾನು ಹೇಳೋದು? ಸಂಕ್ರಾಂತಿ ಅಟ್ಲೀಸ್ಟ್ ಒಂದು 70 ಸಂಕ್ರಾಂತಿ ಮಾಡಬಹುದು, 70 ಉಗಾದಿ ಮಾಡಬಹುದು ಅಲ್ವಾ? ಅಷ್ಟೇನ ಆಶಾ? ಅಷ್ಟೇ ತಾನೆ? 70 ಮಾಡಬಹುದು ಅಷ್ಟೇ. ಸ್ವಾಮಿಗಳೆಲ್ಲ 110, 120 ಮಾಡಿರ್ಯಾರ. ಸ್ವಾಮಿಗಳೆಲ್ಲ 100, 120 ಮಾಡ್ಯಾರ. ತೆಪ್ಪಗಿರೋರು ಕಮ್ಮಿ ತಿಂಬಾರ್ದು. ಸ್ವಾಮಿಗಳು ನೋಡಿರಲ್ಲ, ಪ್ರಶಾಂತ ಕುಂತಿರ್ತಾರೆ, ಹಿಂಗೆ ಏನ್ ಮಾತಾಡಲ್ಲ ಅವ್ರು. ಹಂಗಿರೋರು ಒಂದು 100, 110 ವರ್ಷ ಬದುಕ್ತಾರೆ. ನಾವು ರೋಡ ಅಂದ್ರೆ ಎಲ್ಲಿ ಇರ್ತೀವಿ? ಪೆಟ್ರೋಲ್ ಹಾಕಿ 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 ಖರ್ಚಾಗಿ ಒಂದು 60, 70 ರೂಪಾಯಿ ತಿನಿಕ್ ಎಳ್ಕೊಂಡು ಹೋಗೋದಿಲ್ಲ. ಆಗಲ್ಲ ರೀ, ಬಾರ ವರ್ಷ ಹೊಡೆದ್ರೆ ಹೊತ್ಕೊಂಡು ಹೋಗಿ ನೋಡಿರ, ಆಗಲ್ಲ, ಇಳಿಸೋದು ಬಿಡಲ್ಲ, ಹೊತ್ಕೊಂಡು ಹೋಗ್ತೀವಿ. ಕರೆಕ್ಟಾ? ಹಂಗೆ ರೈಟ್, ಇದೆಲ್ಲ ಆಗ್ತಾ ಇರುತ್ತೆ ಕಾಮನ್ನೇ. ನಾವ್ ಹಂಗೆ ಸ್ವಲ್ಪ ಅಟ್ಲೀಸ್ಟ್ ನಾರ್ಮಲ್ ಹೇಳ್ಕೊಂಡು ಹೋಗ್ಬೇಕು ಜೀವನ. ಎಸ್,
ರೈಟ್. ತುಂಬಾ ಜನ ನಿನ್ನೆ ಊರಿಗೆ ಹೋಗಿದ್ವಿ ನಾವೆಲ್ಲ, ರೈಟ್ ಅಲ್ಲ? ಹೋಗಿದ್ವಿ, ನಾವೆಲ್ಲ ಹೋಗಿದ್ವಿ ಹೊರಗಡೆ. ಓಕೆ, ತುಂಬಾ ಚೆನ್ನಾಗಿತ್ತು. ಅದು ನಮ್ಮ ಮನೆಗೆ ಹೋಗಿದ್ವಿ, ನಿಮ್ಮ ಮನೆಗೆ ಹೋಗ್ತೀವಿ, ನನಗೆ ಚೆನ್ನಾಗಿ ಅನ್ಸುತ್ತೆ ಹೋಗ್ತಾ ಹೋಗ್ತಾ. ತುಂಬಾ ಹ್ಯಾಪಿಯಾಗಿದ್ವಿ ಆ 2 ಡೇಸ್. ಓಕೆ, ಎಷ್ಟು ಜನ ಮನೆ ಅಲ್ಲೇ ಇರ್ತೀರಿ, ನಾಲ್ಕು ಗೋಡೆ ಮಧ್ಯೆ. ನಾಲ್ಕು ಗೋಡೆ ಮಧ್ಯೆ ಆ ಮನೆ ಗೋಡೆ ಹೇಳುತ್ತಂತೆ, ಸಾಕ್ ಬಿಡವೆ ಹೊರಗನ ಹೋಗಿ ಒಂದ್ ನಿಮಿಷ ಹೋಗಿ ಹೊರಗಡೆ ಹೋಗವ ಅಂತ ಆ ಗೋಡೆ ಹೇಳುತ್ತಂತೆ ನಿಮ್ಗೆ. ಹಿಂಗ್ ಕುಂತು 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 ಚೇರ್ ಹೇಳುತ್ತೆ, ಎದ್ದೋಗಲಿ ಒಂದು ನಿಮಿಷ ಹೊರಗೆ ಹೋಗಿ ಬರ್ಲಿ ಅಪ್ಪ, ಕಾಲ ಸಾಕಾಗ್ಬಿಡೋದು ಬೆಳಗ್ಗೆ ಕುತ್ಕೊಳ್ಳಿ ಚೇರ್ ಮೇಲೆ, ನನಗೆ ನೋವು ಆಯ್ತು ಅಂತ ಚೇರ್ ಹೇಳುತ್ತಂತೆ. ಹಂಗೆ ನೀವು ನಾಲ್ಕು ಗೋಡೆ ಮಧ್ಯೆ ಇದ್ದು 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 ಜೀವನ ಅಷ್ಟೇ ಗೊತ್ತಾಗಿರುತ್ತೆ ನಿಮ್ಗೆ. ಈ ಗೋಡೆ ಆ ಗೋಡೆ, ಆ ಗೋಡೆ ಈ ಗೋಡೆ, ಆ ದೇವ್ರು ಆ ಕಿಚನ್ ಗೊತ್ತಾಗಿರುತ್ತೆ ಅಷ್ಟೇ. ನಾನು ಅದೇ ಕಿಚನ್ ಅಡಿಗೆ ಮಾಡಿದ್ದು, ನಾನು ಹೆಂಡತಿ ಅದ್ರಾಗ ಮಾಡಿದೆ, ನಮ್ಮ ಅವ್ವ ಅದ್ರಾಗೆ, ನಮ್ಮ ಅಜ್ಜಿ ನಮ್ಮ ಅಜ್ಜ ಅದ್ರಾಗ ಅಡಿಗೆ ಮಾಡಿರ್ತಾರೆ. ಅದೇ ಮತ್ತೆ ಮೂರನೇ ಬಂದು ಅದೇ ಕಿತ್ತಾಡಿರ್ತೇನೆ. ನಂಗೆ ಗೊತ್ತೇನು, ನನಗೆ ಇದೇ ಮನೆ ಕೊಡ್ಬೇಕು ನೀನು ಅಂತ, ಅಪ್ಪ ನಮ್ಮ ಬದುಕಿರೋ ಮನೆ ಅಂತ. ಹೊಸ ಮನೆ ಕಳ್ಸೋ ಪ್ಲಾನೇ ಮಾಡಲ್ಲ ಜೀವನದಲ್ಲಿ. ಕರೆಕ್ಟ್ ಅಲ್ಲ? ರೈಟ್. ಹಂಗೆ ಇದೆಲ್ಲ ಕಾಮನ್ ಆಗಿರುತ್ತೆ, ಟೆನ್ಷನ್ ತಗೋಬೇಡಿ, ನನಗೆ ಗೊತ್ತಿದ್ದು. ಓಕೆ, ರೈಟ್. ಎಷ್ಟು ಜನಕ್ಕೆ ನೋಡಿ ಹೆಂಗ್ ಕುಂತಾರೆ, ಎತ್ತಮ್ಮ ಮಾಡಿಕೊಂಡು ಇತ್ತ ಮಗ ಹಂಗೆ ಎತ್ತ ಮಕ್ಕ ಹಿಂಗೆ, ಇತ್ತ ಕಾಲ್ ಸಾಸ್ಬೇಡ ಮಕ್ಕಬೇಡ, ಇತ್ತ ಕಾಲ್ ಸಾಸ್ ಮಕ್ಕಬೇಡ, ಇತ್ತ ಕಾಲ್ ಎತ್ತ ದೇವ್ರದ ನನಗೆ ಯಾವ ಕಡೆ ಮಲ್ಕೋಬೇಕು ನನಗೆ ಹೇಳಿ. ಈ ಕಡೆ ಮಲ್ಕೊಂಡ್ರೆ ಹೇಳ್ತಾರೆ ಹಿಂಗ್ ಹಿಂಗ್ ದೇವ್ರದನ್ನಂತ, ಮತ್ತೆ ಹಿಂಗ್ ದೇವ್ರ ಇಲ್ವಾ? ಕತೆ ಬೇರೆ ಐತೆ ಕೇಳಿದ್ರೆ. ಕರೆಕ್ಟ್, ಅದೆಲ್ಲ ಬೇರೆ ಬೇರೆ ವಿಚಾರ. ರೈಟ್. ಎಸ್, ರೈಟ್. ತುಂಬಾ ಖುಷಿ ಅನ್ಸುತ್ತೆ ಕುತ್ಕೊಂಡಾಗ ನಿಮ್ಗೆ. ಆ ಫ್ರೆಶ್ ಆಗಿ ಕುಡಿತಾ ಇರಿ, ಟೆನ್ಷನ್ ಬಿಡಿ, ಹ್ಯಾಪಿಗೆ. ರೈಟ್. ಯಾರ್ಯಾರಿಗೆ ರಿಸಲ್ಟ್ ಬಂದಿದೆ ಹೋಗ್ಲಿ ಸರ್, ನನ್ನ ಕೇಳಿ ಸರ್, ಒಂದೆರಡು ಮಾತು ಹೇಳ್ತು ನಾನು ಅಂತ ಅನ್ಸೋದ್ರೆ ಯಾರಿಲ್ವಾ? ಒಂದೆರಡು ಮಾತರ ಕೇಳಿ ಸರ್, ನಾನು ಸ್ವಲ್ಪ ಹೇಳ್ತೀನಿ ಅಂತ. ಹಂಗೇನಿಲ್ವ ಯಾರು? ಓಕೆ, ನಾ ಮೂಕರು ಸರ್, ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಲ್ಲ ಸರ್, ಎಲ್ಲಿ ಮಾತಾಡ್ಬೋದು ಅಲ್ಲಿ ಮಾತಾಡ್ತೀನಿ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಲ್ಲ, ಎಲ್ಲಿ ಮಾತಾಡಬಾರ್ದು ಅಲ್ಲಿ ಮಾತಾಡ್ತೀನಿ. ಹೌದಲ್ಲ? ಕರೆಕ್ಟ್. ಓಕೆ, ರಿಸಲ್ಟು ಮನುಷ್ಯ ಹೇಳ್ಬೇಕು ಗೊತ್ತಾ? ಎಸ್. ಅದಕ್ಕಿಂತ ಮುಂಚೆ ಒಂದ್ಸರಿ ಸುಧನ್ನ ಸ್ವಲ್ಪ ಕೇಳ್ಬಿಡ್ತೀನಿ. ಯಾಕಂದ್ರೆ ಸುಧಾ ಬಹಳ ಖುಷಿಯಾಗಿದ್ದಾಳ, ನಿನ್ನ ಡೇವಟಿ ಮಾತಲ್ಲ ಕೇಳ್ಬಿಡ್ತೀನಿ. ನೀರಿನ ಗಂಡ ಏಂತ ಉಳ್ಳಾಡಿ ಉಳ್ಳಾಡಿ ಅಗ್ರಾಡಿ ಕಿರಿಚಾಡಿ ಅರಚಾಡಿ ಆತ ಮೆಲ್ಲ ಹಿಂಗೆ ಬರೋನು ಸ್ಟ್ರಿಕ್ಟ್ ಆಗಿ. ನಾನು ಯಾಕೆ ಸ್ಟ್ರಿಕ್ಟ್ ಆಗಿದ್ದಾನೆ ಅಂತ ಅಂದ್ರೆ ಅದು ಬದುಕಿರೋ ರೀತಿ ಅಲ್ವಾ, ಫ್ಲೆಕ್ಸಿಬಲ್ ಇಲ್ಲ ಬಾಡಿ. ಸುಧಾ ಮೇಡಮ್ ತರ ಪಾಪ ಯಜಮಾನ್ರಲ್ಲ, ಯಾಕೆ ಯಜಮಾನ್ ಪಾಪ ಇಲ್ಲಿ ಹೊರಗಡೆ ನಮ್ಮ ಹಂಗೆ ಹೋಗಿರ್ಲಿಕ್ಕಿಲ್ಲ ಮೋಸ್ಟ್ಲಿ. ಓಕೆ, ಹಂಗಾಗಿ ನಾನು ಹಂಗೆ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಬಿಗಿಯಾಗಿ ಇಟ್ಕೊಂಡು ಜೀವನ ಮಾಡೋರು, ಆರಾಮಾಗಿ ಜೀವನ ಮಾಡೋರು, ಟೆನ್ಷನ್ ತಗೊಂಡು ಜೀವನ ಮಾಡೋರು ಅವೆಲ್ಲ ಇರ್ತಾರೆ ಹೊರಗಡೆ, ನಾನು ನೋಡೀನಿ. ಇರಿ ಮೇಡಮ್, ಓಕೆ, ಇವ್ರು ಕೇಳ್ಬಿಟ್ಟಂಗೆ ರಿಸಲ್ಟ್ ಕೇಳ್ತಾನೆ ಸ್ವಲ್ಪ. ಓಕೆನಾ? ಗುಡ್ ಮಾರ್ನಿಂಗ್ ಸರ್, ಹ್ಯಾಪಿ ಗುಡ್ ಮಾರ್ನಿಂಗ್ ಸಂಕ್ರಾಂತಿ ಸರ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್, ಪ್ರೇಮ ಮೇಡಮ್ಗೂ ನಿಮಗೂ ನಾಗೇಶ್ ಸರ್ಗೆ. ಸರ್, ಥ್ಯಾಂಕ್ ಯು ಸರ್. ಅದೇ ಸರ್, ಎಲ್ಲರಿಗೆ ನನ್ನ ಪನಿ ಬೇಡ. ಓಕೆ ಸರ್, ಎಲ್ಲರಿಗೆ ಹಾಲ್ ಕಮ್ಯುನಿಟಿಗೆ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿನೇ ಸರ್. ನಿನ್ನೆ ತುಂಬಾ ಖುಷಿ ಸರ್, ಯಾಕಂತಂದ್ರೆ ಅಲ್ಲೆಲ್ಲ ಆಡಿರೋದು ಮತ್ತೆ ಪ್ರೇಮ ಮೇಡಮ್ ಜೊತೆಗೆ ಆಡಿದ್ವಿ ಎಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸರ್. ಯಾಕಂದ್ರೆ ಹೊರಗಡೆ ಯಾವತ್ತೂ ಹೋಗಿಲ್ಲ, ಅಂದ್ರೆ ಹೋಗ್ತಾ ಇದ್ವಿ ದೇವಸ್ಥಾನಗಳಿಗೂ ಅಷ್ಟೇ ಹೋಗ್ತಾ ಇದ್ವಿ. ಎಂಜಾಯ್ ಅಂದ್ರೆ ನೀರಲ್ಲೇ ಆತರ ಯಾವತ್ತೂ ಆಡಿಲ್ಲ ಸರ್. ತುಂಬಾ ಖುಷಿ ಅನ್ಸ್ಬಿಡ್ತು ನಿನ್ನೆ. ಅದು ಅಲ್ಲಿ ಹೋಗಿ ನಾವು ಆಡೋಕೆ ಆಗ್ತತೆ ಇಲ್ಲ ಅಂತ ಎದ್ಕೊಂಡ್ಬಿಟ್ಟಿದ್ವಿ. ನಾವ್ ಬರಲ್ಲಪ್ಪ, ನೀವೇ ಎಲ್ಲ ಗಂಡ್ಮಕ್ಳು ಹೋಗಿ ಅಂತ ಹೇಳಿದ್ವಿ. ಅದ್ರಲ್ಲಿ ಇಳಿದ್ಬೇಕು, ಖುಷಿ ಅನ್ಸ್ಬಿಡ್ತು. ಇನ್ನೂ ಸ್ವಲ್ಪ ಆಡ್ಬೇಕು ಅಂತ ತುಂಬಾ ಖುಷಿ ಸರ್, ಎನರ್ಜಿ ಬಂದ್ಬಿಡ್ತು. ಯಾಕಂತಂದ್ರೆ ನಾವು ಹೋಗದಾಗ ಇಬ್ಲರ್ ಜೊತೆಗೆ ಹೋದ್ರುನು ಖುಷಿಯಾಗಿ ಇರಕ್ ಆಗ್ತಿರ್ಲಿಲ್ಲ ಸರ್. ನಮ್ಮ ಮನೇಲಿ ಎಷ್ಟೇ ದುಡ್ಡು ಖರ್ಚು ಮಾಡೋದ್ರು, ಇಷ್ಟು ಫ್ಯಾಮಿಲಿ ಜೊತೆಗೆ ಹೋದ್ರುನು ಲಕ್ಷ ಖರ್ಚು ಮಾಡಿದ್ರೆ ಖುಷಿ ಇರಲ್ಲ ಸರ್. ಆದ್ರೆ ನಮ್ಮ ಅರ್ಬೈ ಲೈಫ್ ನಿಂದ ಹೋಗಿದ್ವಿಲ್ಲ, ಅದು ಒಂಥರ ಖುಷಿ ಸರ್. ಯಾಕಂತಂದ್ರೆ ನಾನು ಕಬಡ್ಡಿ ಅಂದ್ರೆ ಯಾವಾಗ್ಲೂ ಖೋಖೋ ಕಬಡ್ಡಿ ಅಂದ್ರೆ ಇಷ್ಟ. ಆದ್ರೆ ಮೊನ್ನೆ ಸಾಯಂಕಾಲ ಹೋದಾಗ ಪ್ರೇಮ ಮೇಡಮ್ ಆಡೋಣ ಅಂತಂದಾಗ, ಓಕೆ ಮೇಡಮ್ ಅಂತಂದಾಗ, ಪ್ರೇಮ ಮೇಡಮ್ ಕಬಡ್ಡಿ ಎಲ್ಲ ಆಡಕ್ ಹೋಗುತ್ತೆ ನಿನ್ ಕೈಲೇ ಅಂದ್ರು ಸರ್. ನಾನು ಆಡೋದ್ ನೋಡಿ ಏನಪ್ಪ ಹಂಗ ಆಡ್ತಿದ್ಯಾ ಅಂತಂದು ತುಂಬಾ ಖುಷಿ ಬಿದ್ದಿರು ಸರ್. ಎಲ್ಲ ಕಬಡ್ಡಿ ಆಡ್ಬೇಕು ಅಂದ್ರೆ ಎಷ್ಟೋ ಈಗ 27 ವರ್ಷ ಆಗಿದೆ ಸರ್. ನಾನು ಸ್ಕೂಲ್ ಬಿಟ್ಟಾಗಿಂದ ಕಬಡ್ಡಿ ಆ ತರ ಹೋಗಿರ್ಲಿಲ್ಲ. ಅದು ಖುಷಿ ಅನ್ಸುತ್ತೆ ಸರ್. ಮುಂಚೆ ನನ್ಗೆ ಕಬಡ್ಡಿ ಕಬಡ್ಡಿ ಆಡ್ತಿದ್ರಿ? ಏನ್ ಸರ್? ಮುಂಚೆ ಕಬಡ್ಡಿ ಆಡ್ತಿದ್ದೆ. ಸ್ಕೂಲಲ್ಲಿ ಕಬಡ್ಡಿ, ಖೋಖೋ, ರನ್ನಿಂಗ್ ರೇಸ್ ನಾನು ಯಾವಾಗ್ಲೂ ರನ್ ಆಗ್ತಿದ್ದೆ ಸರ್. ಮದುವೆ ಆದ್ಮೇಲೆ ಬಿಟ್ಟಿದ್ರಿ? ಹ್ಞೂ ಸರ್, ಅವಾಗಿಂದ ಎಲ್ಲ ಸ್ಕೂಲ್ ಇಲ್ಲಿ ಬಂದು ಎಲ್ಲ ಖುಷಿ ಅನಿಸ್ತು ಸರ್. ಎಲ್ಲ ನಾವು ಫ್ರೆಂಡ್ಸ್ ಜೊತೆಗೆ ಎಲ್ಲರ ಜೊತೆಗೆ ಹೆಂಗಿರ್ತೀವಿ ಅಂದ್ರೆ ಸ್ಕೂಲಲ್ಲಿ ಕಾಲೇಜಲ್ಲಿ ಸ್ಕೂಲಲ್ಲಿ ಹೋದಾಗ ಬಂದ್ರೆ ಸರ್, ನಾನು ಹಂಗೆ ಟೂರ್ ಹೋದಾಗ ಎಂಜಾಯ್ ಮಾಡಿದ್ದು. ಮತ್ತೆ ನಿನ್ನೆ ಸರ್ ಎಲ್ಲ ಎಂಜಾಯ್ ಮಾಡಿರೋದು ಅಂತಂದ್ರೆ, ಎಷ್ಟು ದಿನ ಏನು ಇಲ್ಲ ಸರ್. ಲೈಫ್ ಅಂದ್ರೆ ಸುಮ್ಮನೆ ಏನೋ ಕೆಲಸ ಮಾಡ್ಬೇಕು, ಊಟ ಮಾಡ್ಬೇಕು, ಮನೆ ಫ್ಯಾಮಿಲಿ ಅಷ್ಟೇ ಇದ್ದಿದ್ದು. ಆದ್ರೆ ಇಲ್ಲಿ ನಾನು 2025ರಲ್ಲಿ ಬಂದಿದ್ದು ಅರ್ಬಲೈಫ್ಗೆ ಆರೋಗ್ಯ ಸರಿ ಮಾಡ್ಕೋಬೇಕಾದ್ರೆ, ಆದ್ರೆ ಎಂಜಾಯ್ ಮಾಡ್ತೀನಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ನಿಜವಾಗ್ಲೂ ಸರ್.
ಇಲ್ಲಿ ನಿಜವೇ ನನಗೆ ಅನಿಸ್ತು ಮೇಡಮ್, ಇಲ್ಲಪ್ಪ ಹೋಗೋಣ, ಇಲ್ಲ ಮೇಡಮ್ ನಾನ್ ಬರೋದಿಲ್ಲಪ್ಪ, ನನಗೆಲ್ಲ ಈ ತರ ಬಾಡಿ ಪೇನ್ಸ್ ಬರುತ್ತೆ, ಮತ್ತೆ ಇಲ್ಲಪ್ಪ ಹೋಗೋಣ ಖುಷಿ ಇರುತ್ತೆ ಅಂತ, ನೋಡ ನಾವು ಬಂದಿಲ್ಲ ಅಂತ ನಮ್ಮ ಪಾನ್ಸರ್ ಹೇಳಿದಾಗ ನಿಜವಾಗ್ಲೂ ನಿನ್ನೆ ನೋಡ್ದೆ ಅನ್ಕೊಂಡೆ, ನನಗೆ ಆ ಬಾಡಿ ಪೇನ್ಸ್ ಎಲ್ಲ ಏನಿಲ್ಲ, ಎಲ್ಲೋಯ್ತ ಗೊತ್ತಿಲ್ಲ ಆ ಖುಷಿಯಲ್ಲಿ. ಅಷ್ಟು ಖುಷಿಯಾಗಿ ಆಡಿದ್ವಿ ಸರ್ ನಿಜವಾಗ್ಲೇನಂದ್ರೆ. ನನಗೆ ಅಂದ್ರೆ ನಮ್ ಸಾರ್ ಜೊತೆಗೆ ಯಾಕೆ ಬರ್ತಿಲ್ಲ ಅಂದ್ರೆ ಅವ್ರಿಗೆ ಫ್ರೀಯಾಗಿ ಇರಕ್ಕೆ ಸುಮ್ನೆ ಅಷ್ಟೇ ಸರ್, ಅವ್ರ ಹಂಗ ಅಡ್ಡಾಡ್ಕೊಂತ ಇರ್ತಾ ಇದ್ರು. ಅದ್ರ ಜೊತೆಗಿದ್ದು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸರ್. ನೀರಲ್ಲಿ ಬಂತು ಸೂಪರ್ ಸರ್, ಎಂಜಾಯ್ ಅಂದ್ರೆ ಅಲ್ಲಿ ಎಷ್ಟು ಸರ್ ಇನ್ನ ಆಡ್ಬೇಕಂತಂದು ಖುಷಿ ಅನ್ಸ್ಬಿಡ್ತೇವೆ ಸರ್ ನಮಗೆ. ಯಾಕಂದ್ರೆ ಜೊತೆಗೆ ಹೋಗಿ ಫೋಟೋಸ್ ಎಲ್ಲ ಇದು ಮಾಡ್ಕೊಂಡು ಅಲ್ಲ ನಿಮ್ಮ ಯಜಮಾನ್ರು ನೀವೇನೋ ಡ್ಯಾನ್ಸ್ ಮಾಡಿದ್ದೀರಾ ಹಂಗೆ? ನಾವು ನಿಜವಾಗ್ಲೂ ಅವ್ರಿಗೆ ಬರಲ್ಲ ಅಂತ ಸುಮ್ನೆ ಇದ್ವಿ ಸರ್. ಇಲ್ಲಾಂದ್ರೆ ಒಂದ್ ಸಾಂಗ್ಸ್ ತೆಲುಗಲ್ಲೇ ಮಾಡ್ಕೊಂಡು ಆಡ್ಬೇಕು ಅನ್ಕೊಂಡೆ, ಅವ್ರು ಬರ್ತಾರೆ ಇಲ್ಲ ಬಿಡು ಮೇಲೆ ಅಂತ ನಾ ಸುಮ್ನೆ ಇದ್ದೆ ಸರ್. ಇಲ್ಲಾಂದ್ರೆ ಮುಂಚೆನೆ ಹೇಳ್ತಿದ್ದೆ ಸರ್ ಅವ್ರಿಗೆ ಆ ತರನೇ. ಆಮೇಲೆ ಅಂತಿದ್ದಾರೆ ತೆಲುಗು ಯಾವ್ದಾದ್ರು ಬೇರೆ ಸಾಂಗ್ ಹಾಕೊಂಡಿದ್ದು ಚೆನ್ನಾಗಿರ್ತಿತ್ತು ಅಂದ್ರೆ, ಅವ್ರು ಗೊತ್ತಿಲ್ಲ ನೀನ್ ಬರಲ್ಲ ಅನ್ಕೊಂಡಿದ್ದೆ ಅಂತ. ಅಂದ್ರೆ ಖುಷಿ ಸರ್, ಜೀವನದಾಗೆ ಮಕ್ಕಳ ತರ ನಾವು ಆಡಿದೆಲ್ಲ ಅದು ಖುಷಿ ಸರ್ ನನಗಲ್ಲಿ. ಯಾಕಂದ್ರೆ ಸ್ಕೂಲಲ್ಲಿ ಡ್ರಾಮಾ ಅದ್ರಲ್ಲಿ ಇದ್ ಮಾಡ್ತಾ ಇದ್ವಿ, ಡ್ಯಾನ್ಸ್ ಆ ತರದ. ಮಾಡಿರಲ್ವಾ? ಮಾಡಿದ್ನಲ್ಲ? ಮಾಡಿಲ್ಲನ್ರಿ? ಮಾಡಿದ್ನಿ. ಈಗ ಒಂದ್ಸರಿ ಸ್ವಲ್ಪ ಜ್ವರ ಬಂದ್ಬಿಟ್ರೆ ನನ್ನ ಮಗನಿಗೆ ಎಷ್ಟು ನೋವಾಗುತ್ತೆ ನನಗೆ, ಅಪ್ಪ ಜ್ವರ ಬಂದ್ಬಿಡ್ತಂತ. ಮತ್ತೆ ನಮ್ಮ ಅಪ್ಪಗೆ ಆಗಿರುತ್ತಲ್ಲ ನೋವು ಆಗಿರುತ್ತೆ. ಪ್ರತಿ ಪರ್ಸನ್ ಕೂಡ ಆ ಹಳೇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ನಾವು ಹಳೇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ಹಳೇದು ನನಗೆ ಹೆಂಗಿತ್ತು ಆ ಮಕ್ಳು ಸೇಮ್ ಮಾಡ್ತಾರೆ ಅಂತ ಇರುತ್ತೆ, ರೈಟ್? ಥ್ಯಾಂಕ್ಸ್. ಅದಕ್ಕೆ ಹೇಳಿದ್ದು ನಾನು 2 ಸರಿ ಶೇಕ್ ಕುಡೀರಿ, 2 ಸರಿ ಶೇಕ್ ಕುಡೀರಿ, ಮಧ್ಯಾಹ್ನ ಊಟ ಮಾಡಿ. ಎಲ್ಲವರೆಗೆ ಗೊತ್ತಾ? ನೀವು ವೆಯ್ಟ್ ಲಾಸ್ ಆಗೋವರೆಗೂ. ವೆಯ್ಟ್ ಲಾಸ್ ಆದ್ಮೇಲೆ ಮತ್ತೆ ಹೋಗಿ ಚೆಕ್ ಮಾಡಿಸಿ ನೀವೊಂದ್ಸರಿ ರಿಪೋರ್ಟ್ ತಗೊಂಬನ್ನಿ. ವಾವ್ ಅನ್ಸುತ್ತೆ ನೋಡಿ, ಒಂದ್ಸರಿ ರಿಪೋರ್ಟ್ ಮಾಡಿ ಅನ್ಸುತ್ತೆ ಚೆನ್ನಾಗಿದೆಯಲ್ಲ ನನಗೆ ಬಾಡಿ ಅನ್ಸುತ್ತೆ. ಅವಾಗ ಗೊತ್ತಾಗುತ್ತೆ ನಿನ್ ಮಗನಿಗೆ ಏನಾದ್ರು ಬಿ ಪಿ ಶುಗರ್ ಬಂದ್ರೆ ಹೇಳ್ಬೋದು. ಕೂತ್ಕೋ ಹೇಳ್ಕೊಡ್ತೀನಿ, ಬೈ ಕೂತ್ಕೋ, ಬೈ ಬಾಯಿ ಮುಚ್ಚಿ ಕೂತ್ಕೋ, ಬೈ ಬಿ ಪಿ ಶುಗರ್ ಕಾಯಿಲೆ ಅಲ್ಲ ಬಾರ ಕೂತ್ಕೋ ಹೇಳ್ಕೊಡ್ತು ಅಂತ ಹೇಳ್ಬೋದು. ಈಗ ನಾನು ಕಲ್ತಿಲ್ಲ ಅಂತ ಇಟ್ಕೊಳ್ಳಿ, ಅದು ಕಾಮನ್. ಹೊರಗಡೆ ಮಾಡ್ತದೆ ಗೊತ್ತಾ, ಅದೊಂದು ಒಂಥರ ಜೆನೆಟಿಕ್ ಆಗ್ಬಿಟ್ಟಿದೆ, ರೋಗದ ತರ. ಹೆಂಗ್ ಹೇಳಿ? ನಿನಗೆ ಬಂತೇನಪ್ಪ, ಬಂತು, ನಿಮ್ಮ ಮಗನಿಗೆ ಬಂತು ನೋಡು, ನಿಮ್ಮ ಮಗನಿಗೆ ಬಂತೇನಪ್ಪ ನೀವ್. ಯಾಕಂದ್ರೆ ಅಪ್ಪ ಅದನ್ನೇ ತಿಂದಾನೆ, ಮಗ ಅದನ್ನೇ ತಿಂದಾನೆ, ಮತ್ತೆ ಎಲ್ಲ ಅದೇ ತಿಂದಾರೆ. ಮತ್ತೆ ಎಕ್ಸರ್ಸೈಸ್ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಟೆನ್ಷನ್ ಲೈಫು. ಇದು ಸ್ವಲ್ಪ ಹೊರಗಡೆ ಬರಾಕ್ ನೀವ್ ಏನ್ ಮಾಡಿದ್ರಿ? 1 ಗಂಟೆ ಟೈಮ್ ಕೊಡಿ ನಿಮ್ಮ ಬಾಡಿಗೋಸ್ಕರ. ಒಂದೇ 1 ಗಂಟೆ, 24 ಗಂಟೆ, 1 ಗಂಟೆ ನನಗೋಸ್ಕರ. 2 ಗಂಟೆ ಎತ್ತಿಕ್ರಿ. ಹೆಂಗ್ ಹೇಳಿ 2 ಗಂಟೆ ಅಂದ್ರೆ? ನಿನ್ನ ಬಗ್ಗೆ ಕೂತ್ಕೊಂಡು ಯೋಚನೆ ಮಾಡ್ಬೇಕು. 1, ಬೇರೆ ಬಗ್ಗೆ ಅಲ್ಲ, ನನ್ನ ಬಗ್ಗೆ, ನನ್ನ ತಪ್ಪುಗಳು ನಾನು ಸರಿ ಮಾಡ್ಕೋಬೇಕು. 1, 2, ಎಕ್ಸರ್ಸೈಸ್ ಮಾಡ್ಬೇಕು. ಇದು ನಿಮ್ ದೇಹವನ್ನು ಸರಿ ಮಾಡುತ್ತೆ. 2 ಅರ್ಥ ಆಗ್ತಾ ಇದೆಯಾ? 1 ಗಂಟೆ ಕೂತ್ಕೊಂಡು ಯೋಚನೆ ಮಾಡಬೇಕು, ನನ್ನ ತಪ್ಪುಗಳು ಏನು ಅಂತ. ನನ್ನ ತಪ್ಪನ್ನು 1 ಗಂಟೆ ಯೋಚನೆ ಮಾಡ್ಬೇಕು. ನಾನು ಯಾವ್ದು ಯೋಚನೆ ಮಾಡ್ಬೇಕು, ಯಾವ್ದು ಯೋಚನೆ ಮಾಡ್ಬೇಕು. 1 ಗಂಟೆ ಎಕ್ಸರ್ಸೈಸ್ ಮಾಡ್ಬೇಕು. 24 ಗಂಟೆಯಲ್ಲಿ 2 ಗಂಟೆ ನಿಮ್ ಬಗ್ಗೆ ನೀವು ಯೋಚನೆ ಮಾಡಿ ನೋಡಿ. ಮಿಕ್ಕಿದ 24 ಅವರ್ಸ್ 22 ಅವರ್ಸ್ ಏನ ಮಾಡ್ಕೊಳ್ಳಿ, ರೈಟ್? ಇಂಪಾರ್ಟೆಂಟ್. ಥ್ಯಾಂಕ್ ಯು ಸರ್ ಮಂಡಾ ಸರ್, ಆಲ್ ದ ಬೆಸ್ಟ್. ಸೂಪರ್. ವೆಯ್ಟ್ ಲಾಸ್ ಮಾಡ್ಕೊಂಬಿಡಿ, ತುಂಬಾ ಚೆನ್ನಾಗಿರ್ತೀರಿ. ಓಕೆ, ಮುಂದಾಡ್ಬಿಡಿ ಮಂಡಲ ಸರ್, ಖುಷಿಯಾಗಿದ್ದಾರೆ, ರೈಟ್? ಸರ್ ಹಲೋ ಸರ್. ಹಾ ಮೇಡಮ್, ಹೇಳ್ರಿ ಹೇಳ ಮಾತಾಡ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಾವು ಶಂಕರ್ ಮಂಡಲ್ ಮಿಸಸ್ ಸರ್. ಹಾ ಗೊತ್ತಪ್ಪ. ಹ್ಯಾಪಿ ಸಂಕ್ರಾಂತಿ ಮೇಡಮ್. ಸೇಮ್ ಟು ಸರ್. ಥ್ಯಾಂಕ್ ಯು ಸರ್, ಸೇಮ್ ಟು. ಸರ್ ಮೇಡಮ್ ಆರಾಮಿದಾರಾ? ಮೇಡಮ್ ಸೂಪರ್ ಇದಾರೆ. ಮೇಡಮ್ ಆರಾಮಿದಾರ? ಆರಾಮಿದ್ದಾರೆ, ಸೂಪರ್ ಆಗಿದೆ, ಆರಾಮಿದ್ದಾರೆ, ನಿಮ್ದೇಗಿದ್ದಾರೆ? ಹೌದಾ ಸರ್? ಏನ್ ಮೇಡಮ್ ಫಂಕ್ಷನ್ ಬಂದಿರ್ತೇವೆ. ಫಂಕ್ಷನ್ ಇದೆ. ಹ್ಞೂ ಸರ್. ಏನೇನ್ ಚೆನ್ನಾಗಿ ವೇಟ್ ಲಾಸಿಗೆ ನಾವು ತಗೊಳ್ತಾ ಇದ್ವಿ. ವೇಟ್ ಲಾಸಿಗೆ ತಗೊಂತ ಇದ್ವಿ ಸರ್ ಶೇಕ್. ಸರ್ ಇದು ಬಾಡಿ ಪೇನ್ ಬಹಳ ಅಂತಿದ್ಲಿ, ಈಗೆಲ್ಲ ಕಡಿಮೆ ಆಗೈತೆ ಸರ್ ಈಗ ಕೂಡ. ಅವ್ರು ಹೇಳ್ತಾ ಇಲ್ಲ ನೋಡ್, ಹೇಳ್ಬೇಕಲ್ಲ ಅದನ್ನ. ನಿಮ್ಗೇನ್ ಚೆನ್ನಾಗಾಯ್ತು ಮೇಡಮ್ ಹೇಳಿ? ನಮಗೆ ಸ್ವಲ್ಪ ಸೊಂಟ ನೋವು ಬರ್ತಿತ್ತು ಸರ್, ಕಡಿಮೆ ಆಗಿದೆ ಇವಾಗ. ಅಂದ್ರೆ ಒಂದ್ ಸ್ವಲ್ಪ ಬಾಡಿ ಎಲ್ಲ ಒಂಥರ ಹಗೂರ ಅನಿಸ್ತಾ ಇದೆ ಸರ್. ಆಮೇಲೆ ಸುಸ್ತು ಕಡಿಮೆ ಅನ್ಸುತ್ತೆ ಸರ್ ಮೊದ್ಲಿಗಿಂತ ಇವಾಗ. ಯಾರಿಗೆ? ನನಗೆ ಸರ್, ನನಗೆ ಸರ್. ಅವ್ರಿಗಿತ್ತು ನಿಮ್ಗಿತ್ತು, ಮತ್ತೆ ಮನೆ ಹೆಂಗಿರುತ್ತೆ ಹೇಳಿ? ಯೋಚನೆ ಮಾಡಿ. ನಿಮ್ಗೆ ಸಿಟ್ಟು, ಸರಿಗೆ ಸಿಟ್ಟಿದ್ರೆ ಅದ್ ಹೆಂಗ್ ಮನೆ? ಸರ್ ಇನ್ನೊಂದು ಏನಂದ್ರೆ, ಬೆಳಗ್ಗೆ ಎದ್ದಾಗ ಈ ಸುಪ್ರಭಾತ ಬಂದಾಗ್ಬಿಡತ್ತೆ. ಈಗ ಒಂದು 10 days ಆಯ್ತು. ಹೆಂಗ ಮಿರಾಕಲ್ ಅನ್ಸ್ಬಿಡತ್ ನನಗೆ. ಯಾಕಂದ್ರ
ಬೆಳಗ್ಗೆ ಎದ್ದ ಕೂಡಲೇ ಯಪ್ಪ ಯವ್ವ ನೋವು ನಡುವು ಅಂತಿದ್ರು. ಈಗ ಅದೆಲ್ಲ ಬಂದಾಗ ಸುಮ್ಮನೆ ಎದ್ದೇಳ್ತಾಳ. ಅದಕ್ಕೆ ನನಗೆ ಬಹಳ ವಂಡ್ರ ಅನ್ಸ್ಬಿಡ್ತು. ನನಗಿನ್ನ ಈಕಿದೆ ಬಹಳ ವಂಡ್ರ ಮೊದ್ಲು ಅನ್ಸ್ಬಿಡುತ್ತೆ. ಇದ್ದಿಲ್ಲ ಸರ್, ಈಗ 1 ವರ್ಷಲಿಂದಾನೇ ನನಗೆ ಆ ತರ ಸ್ವಲ್ಪ ಕಾಲ್ ನೋವು, ಸೊಂಟ ನೋವು ಇತ್ತು. ಈಗ ಒಂದ್ ಬೆಳಿಗ್ಗೆ ವರ್ಷದಿಂದ. ಈಗ 10 ಡೇಸ್ ಇಂದ ಬೆಳಗ್ಗೆ ಎದ್ದೇಳಕರ ಆ ತರ ನೋವಿಗೆ ಆಗಲ್ಲ. ಸುಮ್ನೆ ಎದ್ದೇಳ್ತಾಳ. ಸುಮ್ನೆ ಎದ್ದು ಹೋಗಿ ಮಕ್ಕ ತಗೊಂತಾರ. ಮೊದಲೆಲ್ಲ ಯಪ್ಪ ಎದ್ದ ಕೂಡ್ಲೆ ನಾನು ಇವಳ್ದೇ ಕೇಳ್ಬೇಕಲ್ಲಪ್ಪ ಅನ್ಸಿತ್ತು. ಅದು ಬಹಳ ನನಗೆ ಮೆಚ್ಚಿಗೆ ಆಗ್ಬಿಡ್ತ ಈಕಿಗೆ ಕಡಿಮೆ ಆಗಿರೋದು. ಇಬ್ರು ಕುಡಿ ಏನ್ ಸರ್? ಎಷ್ಟು weight loss ಆಗ್ಬೇಕು ನೀವು? ಅಯ್ಯೋ ದೊಡ್ಡ ಕತೆ. ನಾವು ಶಿವ ಎಷ್ಟು? ಪರಮಾತ್ಮ ಎಷ್ಟು 54 ಏ ಅಲ್ಲ 34 ಕಡಿಮೆ, 34 40 ಕಡಿಮೆ ಆಗ್ಬೇಕು ಸರ್. ಅದ್ರಲ್ಲಿ ಬರ್ತದೆ. ಮತ್ತೆ ಅಲ್ಲ ಸರ್, ಈಗ ನಿಮಗೆ 10 kg ಓಡಿಸಿದ್ರೆ ತಲೆ ಮೇಲೆ ನೀವು ಒತ್ಕೊಂಡು ಇರ್ತೀರಿ. ಹೌದೌದೌದು ಅದು ಸತ್ಯ. ಯಾಕಂದ್ರೆ ಈಗ ಇದು ಟೋಟಲ್ ಕೆಜಿ ಎಷ್ಟು ಗೊತ್ತಾ ಸರ್? 105. 105 kg ಇದ್ದೀರಿ. ಅವ್ರ 40 ಇನ್ನ 3 ಆಗಿದ್ರೆ 108 ಆಗಿರೋದು. ಸರಿ, ಈಗ 44 ಕೆಜಿ ಇಳಿಬೇಕಮ್ಮ ನೀನ್ ಅಂತ ಹೇಳ್ತಾರೆ. 25 kg ಮೂಟೆ ಎತ್ಕೊಳಕ ನಮ್ ಕೈಲಿ ಆಗಲ್ಲ ಅಂದ್ರೆ 44 kg ತೂಕ ಜಾಸ್ತಿ ಇದ್ರೆ ಸೊಂಟ ನೋವು, ಬೆನ್ನು ನೋವು, ಮೈ ನೋವು, ತಲೆ ನೋವು, ಮನೆ ನೆಮ್ಮದಿ ಇಲ್ಲ, ಕಿತ್ತಾಟ ಎಲ್ಲ ನಡೆದ್ಬಿಡುತ್ತೆ. 1 ವರ್ಷಲಿಂದಾನೇ ಆಗಿರೋದು. ಮೊದ್ಲೇ ಇದ್ದಿಲ್ಲ, ಈಗ 1 ವರ್ಷಲಿಂದ ವೇಟ್ ಆದಂಗಲ್ಲ ಅದು ಪೇನ್ ಮತ್ತೆ ಜಾಸ್ತಿ ಸ್ಟಾರ್ಟ್ ಆಗತ್ತ ಅಂತಂದು ಮತ್ತೆ ಈಗ ಹೇಳಿದ್ರು. ನಮಗ್ ಗೊತ್ತಿದ್ದಿಲ್ಲ ಅಲ್ಲ ಸರ್, ಇವಾಗ ಗೊತ್ತಾಗತ್ತೆ, ತಗೊಳಕತ್ತೀವಿ. ಸ್ವಲ್ಪ ಚೆನ್ನಾಗ್ ಅನಿಸ್ತದ ಸರ್. ನಿಮ್ಗೆ ಮೇಡಮ್ ನೆನಪಿದ್ಯಾ ನೀವೇನ್ ಓದಿರಿ? ನಾವು 9th ಓದಿ ಸರ್. ಎಷ್ಟಿದೆ ಗೊತ್ತಾ ಬಾಡಿ ಒಳಗೆ ಮೂಳೆ ಎಷ್ಟು ಗೊತ್ತಾ ನಿಮ್ಗೆ? ಎಷ್ಟು ಕೆಜಿ ಇರುತ್ತೆ ಏನ್ ಸರ್? ಬಾಡಿ ಒಳಗೆ ಮೂಳೆ ಎಷ್ಟು ಕೆಜಿ ಇರುತ್ತೆ ಗೊತ್ತಾ? ಮೂಳೆ ಗೊತ್ತಿಲ್ಲ ಸರ್. ಎಲುಬು 12 kg 12 ಕಾಲ್ ಕೆಜಿ ಇರುತ್ತೆ ಅಷ್ಟೇ ನಿಮ್ ಮೂಳೆ ದೇಹದಲ್ಲಿ. ಅದಕ್ಕೆ 12 kgಗೆ ಹೋಗಿ 105 kg ಹಾಕಿದ್ರೆ ಅದು ಮೂಳೆ ನೋವು ಬರಲ್ವಾ ನಿಮ್ಗೆ? ಬರ್ತತ್ತೆ ಹೇಳ್ರಿ ಸರ್, ಬರ್ತತ್ತೆ. ಮತ್ತೆ ಈಗ ನೀವು ಮೂಳೆ ಸಮಸ್ಯೆನ ಅಥವಾ weight loss ಮಾಡ್ಬೇಕಾ, ಮೂಳೆ ತೆಗಿಸ್ಬೇಕಾ? ಯೋಚನೆ ಮಾಡಿ ವೇಟ್ ಲಾಸ್ ಮಾಡ್ಬೇಕು ಸರ್. ಅಷ್ಟೇ. ಈಸಿ ಕಲಿದೆ ಅಂತ ಹೇಳಿದ್ ನಾನು. ನಮಗೆ ಮನೆಗೆ ಎಷ್ಟು ಬೇಕಂತ ಅಷ್ಟು ಆಯಾ ಪಾಯ ಕಟ್ಟಿರ್ತೀವಿ. ಈಗ ಟೊಮೊಟೊ ಇಷ್ಟು ಟೊಮೊಟೊ ಇದೆ, ಟೊಮೊಟೊ ಮೇಲೆ ಕುಂಬಳಕಾಯಿ ಇಟ್ಟರೆ ಏನಾಗುತ್ತೆ? ಹೊಡೆದೋಗುತ್ತೆ, ಮಂಡಿ ಚಿಪ್ ಹೊಡೆದೋಗುತ್ತೆ ಸರ್. ಇಷ್ಟೇ ಮಂಡಿ ಚಿಪ್ ತಗೊಂಡೋಗಿ ಇಷ್ಟು ಮಂಡಿ ಚಿಪ್ ಇದೆ ತಗೊಂಡೋಗಿ ಇಷ್ಟು ಭಾರ ಹಾಕಿದ್ರೆ ಮಂಡಿ ನೋವು ಬರುತ್ತೆ ನಿಮ್ಗೆ. ಎಸ್ ಸರ್. ಹೌದು. ಈಸಿ. ಓಕೆನಾ? ಫಿಟ್ ಅಂಡ್ ಏನು ಗೊತ್ತಾ, 2 ಸರಿ ಶೇಕ್ ಕುಡಿರಿ, ಮಧ್ಯಾಹ್ನ ಊಟ ಮಾಡಿ, ಎಕ್ಸರ್ಸೈಸ್ ಮಾಡಿ. ನೀವೆಷ್ಟು ಚೆನ್ನಾಗಿರ್ಬೇಕಂತ ನೀವ್ ಬರ್ಕೋಬೇಕು, ಎಷ್ಟು ದಿನ ಬದುಕಿರ್ಬೇಕಂತ ನೀವ್ ಬರ್ಕೋಬೇಕು, ನೀವೇ ಬರ್ಕೋಬೇಕಿದ್ನ. ಓಕೆ? ಒಂದು ರೋಡಲ್ಲಿ ಬಿದ್ದೋದ್ರೆ ಅಥವಾ ಅದು ನಮ್ಗೆ ಸಂಬಂಧ ಇಲ್ಲ. ಬಟ್ ಆದ್ರೆ ಹೆಲ್ತಿ ಆಗಿ, ಫಿಟ್ ಆಗಿ, ಫೈನ್ ಆಗಿ, ಮಜಲ್ ಇದ್ರೆ ಬಾಡಿ ಒಳಗೆ ಎಷ್ಟು ಇರ್ಬೇಕಂತ ನೀವು ನಿರ್ಧಾರ ಮಾಡ್ಬೇಕು. ನೀವು ನಿರ್ಧಾರ ಮಾಡ್ಬೇಕಿದೆ. ಯಾರು ಭೂಮಿ ಮೇಲೆ ಯಾರು ನಿರ್ಧಾರ ಮಾಡಲ್ಲ, ಯಾವ ದೇವ್ರು ಮಾಡಲ್ಲ, ಯಾವ ಡಾಕ್ಟರ್ ಮಾಡಲ್ಲ, ಇನ್ ಯಾರು ಮಾಡಲ್ಲ ನೀನ್ ಎಷ್ಟು ಇರ್ಬೇಕಂತ. ಎಕ್ಸರ್ಸೈಸ್ ಮಾಡ್ತಿದ್ವಿ, ವಾಕ್ ಹೋಗಿದ್ವಿ. ಅಂದ್ರೆ ನಮ್ ಫಾದರಿಗೆ ಆರಾಮಿದ್ದಿಲ್ಲ, ಅವಾಗಿಂದ ಗ್ಯಾಪ್ ಆಗ್ಬಿಡ್ತು ಸರ್. ಈಗ 4-5 ವರ್ಷದಿಂದ ಯೋಗ ಕ್ಲಾಸಿಗೆ ಹೋಗ್ತಿದ್ವಿ, ಅದು ಬಿಟ್ಬಿಟ್ವ್ಯಾ. ಆ ತರ ಆಗಿ ಗ್ಯಾಪ್ ಆಗ್ಬಿಡ್ತು ನಮಗೀಗ. 5 ವರ್ಷ 6 ವರ್ಷದ ಮೇಲೆ ಆತ. ಅವಾಗಿಂದ ಸ್ವಲ್ಪ ವೇಟ್ ಹಚ್ಬಿಟ್ವಿ. ಸರಿ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಸೂಪರ್ ಆಗಿರಿ, ಖುಷಿಯಾಗಿರಿ. ಹ್ಯಾಪಿ ಸಂಕ್ರಾಂತಿ. ವೇಟ್ ಲಾಸ್ ಮಾಡ್ಕೊಂಡು ನೆಕ್ಸ್ಟ್ ಹ್ಯಾಪಿ ಸಂಕ್ರಾಂತಿ ಮತ್ತೆ ಹ್ಯಾಪಿಗೆಲ್ಲ ಫುಲ್ ಸಣ್ಣ ಸ್ಲಿಮ್ ಆಗಿರ್ಬೇಕು. ಮದುವೆ ಬೇಕಾದ್ರೆ ಹೆಂಗಿದ್ರಿ ಹಂಗ್ ಮಾಡ್ಬಿಡ್ತೀವಿ ಇಬ್ಬರನ್ನ. ಥ್ಯಾಂಕ್ ಯು ಸರ್. ಓಕೆ, ಯಾರ ಏನು ಎಮ್ಮ ಹಿಂಗ ಆಗ್ಬಿಡಲ್ಲ, ಮದುವೆ ಆಗಿ ಹುಡುಗಿದಂಗ ಮಾಡ್ಬೇಡ ನೀರು. ಓಕೆ, ಹಾ ಸರ್. ಥ್ಯಾಂಕ್ಸ್. ಓಕೆ, ರೈಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ರೈಟ್. ಓಕೆ, ಹಿಂಗೆ ಇರುತ್ತೆ. ಹೇಳ್ರಿ ಮೇಷ್ಟ್ರೆ, ಕೈ ಎಂತೀರಿ ಹೇಳಿ ಸರ್. ಇದೇನಂತ ಕೇಳ್ಬಿಡ್ತೈತ ನಮ್ ಸಣ್ಣತೇನ ಮಾಡ್ತಾನ. ಹೇಳಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್. ಓಕೆ, ಅರ್ಜೆಂಟ್ ಇದೇನು ಹೇಳ್ಬೇಕಾ ಸರ್? ನಮಸ್ತೆ ಸರ್. ನಮಸ್ತೆ ಸರ್. ಅರುಣ ಮಾತಾಡ್ತಾ ನೋಡ್ರಿ. ಅರುಣ ಸರ್. ಹಾ, ಗುಡ್ ಮಾರ್ನಿಂಗ್ ಸರ್. ಹ್ಯಾಪಿ ಸಂಕ್ರಾಂತಿ. ಸೇಮ್ ಟು ಯು ಸರ್.
ಸೇಮ್ ಟು ನಮಸ್ತೆ ಸರ್. ನಿನ್ನೆ ಚೆನ್ನಾಗಿತ್ತು, ನಿನ್ನೆ ಇದೆಲ್ಲ ನೋಡಿದ್ವಿ ನಿನ್ನೆ ಮೊನ್ನೆ, ಬಹಳ ಚೆನ್ನಾಗಿತ್ತು ಸರ್, ಸೂಪರ್ ಸರ್. ರಿಸಲ್ಟ್ ಬರ್ತಾ ಇದಾವ್ ಸರ್. ಮತ್ತೆ ರಿಸಲ್ಟ್ ಬರ್ತಾ, ರಿಸಲ್ಟ್ ಬರಲ್ಲ, ಶೇಖರ್ ಬಂದೇ ಬರ್ತಾರೆ, ಮಿಸ್ ಇಲ್ಲ ಸರ್, ಸರ್ ನಿನ್ನೆ ಸರ್ ಬಂದ್ರು ಸರ್, ಕಾದರ್ ಸರ್. ಹಾ, ಏನಂತ ಸರ್? ರಿಸಲ್ಟ್ ಸೂಪರ್ ಸರ್. ಸರ್ ರಿಸಲ್ಟ್ ಅವ್ರನ್ನ ನೀವು, ಅವ್ರ ರಿಸಲ್ಟ್ ನನಗೆ ನೀವು ಹೇಳಂಗಿಲ್ಲ. ಇಲ್ಲ, ಅವ್ರು ನಿನ್ನೆ ಬಂದ್ರಿ ಸರ್, ನಾನು ಮೀಟ್ ಆಗಕ್ಕೆ ಬಂದ್ರು ಸರ್. ಎಲ್ಲಿ ಬರಂಗಿಲ್ಲ, ಇಲ್ಲಿ ಮೀಟ್ ಆಗ್ಬೇಕು, ಅಲ್ಲಿ ಮನೆಗೆ ಅಲ್ಲಿ ಬರ್ತಾರ ಸರ್, ಬರ್ತಾರ. ನಿನ್ನೆ ಎಲ್ಲ ವ್ಯವಸ್ಥೆ ಮಾಡ್ಕೊಡ್ತಾರೆ ಸರ್, ಬರ್ತಾರ. ಆಮೇಲೆ ಆಗಿದೆ, ಯಾವಾಗ ಬರ್ತಾರೆ? ಹೆಣ್ಮಕ್ಳು ಏನಾಗ್ಯಾರ, ನೀವೇನಾಗಿರಿ ಮೇಡಮ್ ಅವ್ರ ಸರ್? ನಮ್ದು ಚೆನ್ನಾಗಿ ಸರ್, ನಮ್ದು ಸರ್ ವೇಟ್ ಬಹಳ ಕಡಿಮೆ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಹಂಗಿರಿ, ನಾನು ಸ್ವಲ್ಪ ಶೋಭನ್ ಕೇಳ್ತೀನಿ ಸರ್, ನೀವು ಆಮೇಲೆ ಇದಾದ್ರೆ ಸ್ವಲ್ಪ ಕೇಳ್ಬೋದು. ನಮಸ್ಕಾರ ಸರ್, ಗುಡ್ ಮಾರ್ನಿಂಗ್ ಸರ್. ಇದು ನೀವು ಪಾಪ ಸೈಲೆಂಟ್ ಅನ್ಸುತ್ತೆ ಅಲ್ಲ, ಹಂಗೆ ನನಗೆ ಎನರ್ಜಿ ಬೇಕ್ರಿ, ಎನರ್ಜಿ. ಒಂದು ಆಟ ಕೊಡಿ ಮೇಡಮ್. ಕರೆಕ್ಟ್ ಕರೆಕ್ಟ್ ರೈಟ್, ಇಷ್ಟು ಜನ ಓಕೆನಾ? ಇಲ್ಲ ಹಂಗಿರಿ. ತುಂಬಾ ಜನ ನಾವು ನಿನ್ನೆ ಗೊತ್ತು ನೋಡಿದ್ರಿ, ನಾವು ಡೇ ಔಟ್ಗೆಲ್ಲ ಹೋಗಿದ್ವಿ, ಕರೆಕ್ಟ್ ಅಲ್ವಾ? ನಿಮಗೆ ಇಲ್ಲಿ ನೆನಪಿರ್ಲಿ ಎಲ್ಲರೂ ಕುತ್ಕೊಂಡವ್ರಿಗೆ. ಇಲ್ಲೆಲ್ಲದನ್ನ ಬಂದು ಕುತ್ಕೊಂಡಾಗ ನಿಮ್ಗೆ ಗಂಟಿಗೆ ಒಂದ್ಸರಿ ನೀರು ಕುಡೀರಿ. ರಾಜೇಶ್ ಸಾಬ್ ಸರ್, ಚೆನ್ನಾಗಿ ಅನಿಸ್ತಾ ಇದೆಯಾ? ರಾಜೇಶ್ ಸಾಬ್ ಸರ್, ನಮಸ್ತೆ ಸರ್. ಗುಡ್ ಅಶೋಕ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನಾನ್ ಸರ್ ಈಗ ನಮ್ಮ ಹೆಣ್ಮಕ್ಳು ಕೊಟ್ಟು ಒಂದು ತಿಂಗಳಾಯ್ತು ಸರ್, ಈಗ ಹೆಚ್ಚು ಕಡಿಮೆ. ಈಗ ನಾನು ಈಗ 5 days ಆಯ್ತು ಸರ್ ಇವತ್ತಿಂದ. ಸ್ವಲ್ಪ ಸ್ವಲ್ಪ ಮೈ ಎಲ್ಲ ಹಗುರ ಆಗುತ್ತೆ ಸರ್. ಸ್ವಲ್ಪ ಗ್ಯಾಸ್ಟ್ರಿಕ್ ಈಜಿ ಆಗಿದೆ ಸರ್. ಸ್ವಲ್ಪ ತಲೆನೋವು ಇತ್ತು ಸರ್, ತಲೆನೋವು ಕೂಡ ಸ್ವಲ್ಪ ಕಡಿಮೆ ಆಗಿದೆ ಸರ್. ಮತ್ತೆ ಈಗ ನಾವು ನಮ್ಮ ಮಾವರಿಗೆ ಕೂಡ ಕೊಟ್ಟಿವಿ ಸರ್. ಸ್ವಲ್ಪ ಅವ್ರಿಗೆ ಸ್ವಲ್ಪ ಇದು ಸ್ವಲ್ಪ ಏನೋ ಸಿಂಪ್ಟಮ್ ಕ್ಯಾನ್ಸರ್ ಇದೆ ಅಂತ ಹೇಳ್ತಿದ್ರು ಸರ್. ಅದು ಕೂಡ ಕೊಟ್ಟಿವಿ ಸರ್. ಸ್ವಲ್ಪ ಏನು ಕಡಿಮೆ ಆಗ್ತದ ಅಂತ ಹೇಳ್ತಿದ್ರು ಸರ್. ಇನ್ನು ಅವ್ರು ಕೂಡ ಒಂದು 5 days ಆಗಿದೆ ಸರ್. 5 days ಸರ್. ಸರ್ ಈಗ ನೀವು ತಗೊಂಡಿರ ಸರ್, ಈಗ ನೀವು ತಗೊಂಡ್ಮೇಲೆ ನಿಮ್ಗೆ ಏನೇನ್ ಚೆನ್ನಾಗಾಯ್ತು, ಏನ್ ಅಭ್ಯಾಸ ಚೇಂಜ್ ಆಗಿದೆ, ಹೆಂಗ್ ಅನ್ಸತ್ತೆ? ನಾನು ಟೀ ಕುಡ್ತಿದ್ದೆ ಸರ್. ನಾನು ಟೀ ಕುಡ್ತೀನಿ ಸರ್. ಟೀ ಬಿಟ್ಬಿಟ್ಟಿನಿ ಸರ್ ಅದನ್ನ. ಆಮೇಲೆ ಊಟ ಈಗ ಮಾರ್ನಿಂಗ್ ನಾಷ್ಟಾ ಅದು ಕೂಡ ಬಿಟ್ಟಿನಿ ಸರ್ ಈಗ. ಆಮೇಲೆ ನನಗೆ ಯಾವ ತರದ ಅಭ್ಯಾಸ ಇದ್ದಿಲ್ಲ ಸರ್. ನನಗೆ ಯಾವ ತರ ನನಗೆ ಗುಟ್ಕಾ ಆಗ್ಲಿ, ಇದು ಪಾನ್ ಪರಾಕ್ ಆಗ್ಲಿ, ಎಲೆಡಿಕೆ ಆಗ್ಲಿ, ಅದು ಯಾವ್ದು ಅಭ್ಯಾಸ ಇಲ್ಲ ಸರ್. ಶೇಕ್ ತಗೊಂಡಿದ್ದೇನೆ ಸರ್. ಅಂದ್ರೆ ಸ್ವಲ್ಪ ಹೆಡ್ ಏಕ್ ಇತ್ತು ಸರ್ ನನಗೆ, ಅಲರ್ಜಿ ಟೈಪ್ ಹೆಡ್ ಏಕ್, ಮೈಗ್ರೇನ್ ಇತ್ತು ಸರ್. ಮೈಗ್ರೇನ್ ಆಫ್ ಹೆಡ್ ಏಕ್ ಸರ್. ಅದು ಬಹಳ ವರ್ಷದಿಂದ ಇತ್ತು ಸರ್. ಅದು ಆಫ್ ಹೆಡ್ ಏಕ್. ಅದರಿಂದ ನಾನು ಮೇನ್ ಸಿಂಪ್ಟಮ್ ಅಂದ್ರೆ ಅದೇ ಸರ್. ನನಗೆ ಆಫ್ ಹೆಡ್ ಏಕ್ ಯಾವಾಗ ಹೋಗುತ್ತಪ್ಪ ಅಂತ ತಿಳ್ಕೊಂಡಿದ್ದೆ ಸರ್. ಆದ್ರೆ ಆಫ್ ಹೆಡ್ ಏಕ್ ಅದೊಂದು ಸ್ವಲ್ಪ ನನಗೆ ಹೋಗುತ್ತೆ ಅಂತ ಭರವಸೆ ಇಟ್ಟಿನಿ ಸರ್ ಈಗ. ಆಫ್ ಹೆಡ್ ಏಕ್ ಬಂದ್ರೆ ಏನಾಗ್ತಿತ್ತು ನಿಮ್ಗೆ? ಆಫ್ ಹೆಡ್ ಏಕ್ ಅಂದ್ರೆ ನನಗೆ ಒಂಥರ ಸುಮ್ನೆ ಯಾರಿಗೆ ಮಾತಾಡ್ದಂಗೆ ಸುಮ್ನೆ ಇದ್ಬಿಡ್ತದೆ ಸರ್. ನಾವು ಮತ್ತೆ ಯಾರು ಬಂದು ಯಾರು ಕೂಡ ಮಾತಾಡಬಾರ್ದು, ಆತರ ಇರ್ತದೆ ಸರ್. ಈಗ ನಾನು ಮತ್ತೆ ಒಂದು 5 ಸಲ ಸೈನಸ್ಟಿಸ್ ಇದು ಆಪರೇಷನ್ ಮಾಡ್ತೀನಿ ಸರ್. 5 ಸಲ ಸರ್ ಮೂಗಿನ ಆಪರೇಷನ್ ಮಾಡಿಸಿದ್ದು. ಒಂದ್ಸಲ ಅಲ್ಲ ಸರ್, 5 ಏನ್ ಸರ್? ಅದೇ ಒಳಗೆ ಮೂಗಿನಾಗೆ ದುರ್ಮಾಂಸ ಇದೆ, ಅದನ್ನ ತೆಗಿಬೇಕು ಅಂತ ಹೇಳ್ತೀವಿ ಸರ್. ಆದ್ರೆ ಆಗ್ಲಿ ಅಂತ ಹೇಳಿ ನಾನು 5 ಸಲ, ಒಂದ್ಸಲ ಮಣಿಪಾಲ್, ಒಂದ್ಸಲ ದಾವಣಗೆರೆ, ಒಂದ್ಸಲ ಅಗ್ರಿಬೊಮ್ಮನಹಳ್ಳಿ, ಒಂದ್ಸಲ ಹೊಸಪೇಟೆ ಸರ್. ಎಲ್ಲ 5 ಸಲ ಕೂಡ ಮಾಡಿಸಿದ್ರು ಕೂಡ ನಾನು ಡಾಕ್ಟರ್ ಆದ್ರೆ ಕೂಡ ಕಡಿಮೆ ಆಗ್ಲಿಲ್ಲ ಸರ್. ಆಮೇಲೆ ನಾನು ಸ್ವಲ್ಪ ಹೋಮಿಯೋಪತಿಕ್, ಇದು ಯುನಾನಿ ಅದು ತೊಗೊಂಡಿದ್ದೆ ಸರ್. ಯಾಕಂದ್ರೆ ಇಂಗ್ಲಿಷ್ ಮೆಡಿಸಿನ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಹೋಮಿಯೋಪತಿಕ್, ಯುನಾನಿ ಅದನ್ನು ಸ್ವಲ್ಪ ಯೂಸ್ ಮಾಡ್ತಿದ್ದೆ ಸರ್. ಹ್ಞೂ ಸರ್.
ಅದೊಂದ್ ಸ್ವಲ್ಪ ನಂಗೆ. 5 ಸರಿ ಆಪರೇಷನ್ ಮಾಡಿಸಿದಿರಲ್ಲ ಹ್ಞೂ ಮೂಗಲ್ಲಿ ಸರ್. ಹ್ಞೂ ದುರ್ವಾಸ ಸರ್. ಬರುತ್ತಂತೇಳಿ. ಹ್ಞೂ ಈಗ ಸರ್. ನಿಮಗೆ ಶೇಕ್ ಕುಡ್ದಿರಲ್ಲ, ಹ್ಞೂ ಸರ್. ಶೇಕ್ ಕುಡಿದ್ಮೇಲೆ ಉಸಿರಾಟ ಚೆನ್ನಾಗಾಡಲ್ಲ. ಉಸಿರಾಟ ಚೆನ್ನಾಗಿ ಬರ್ತದೆ ಸರ್. ಈಗ ಬರ್ತದೆ ಸರ್. ಈಗ ಉಸಿರಾಟ ಚೆನ್ನಾಗಿದೆ ಸರ್. ಈಗ ಸ್ವಲ್ಪ ಈ ಗೊರಕೆ ಕೂಡ ಕಡಿಮೆ ಆಗುತ್ತೆ ಸರ್. ಈಗ ಓಕೆ ಸರ್. ಈಗ ಸೊ ಒಟ್ಟು ವೆಲ್ ದೆನ್ ಬೆಟರ್ ಸರ್. ಎಷ್ಟು ಕೆಜಿ ತೂಕ ಕಮ್ಮಿ ಆಗ್ಬೇಕು ನೀವು? ಈಗ ನಾನು 10 kg ತೂಕ ಆಗ್ಬೇಕು ಸರ್. ಕಡಿಮೆ ಆಗ್ಬೇಕು ಸರ್ 10 kg. ಬಾಡಿ ಫ್ಯಾಟ್ ಎಷ್ಟಿದೆ? ಫ್ಯಾಟು 30 ಇದ್ದಂಗೆ ಸರ್. ಫ್ಯಾಟ್ ಏನು ಸರ್? 31 ಇದೆ ಸರ್. 31 ಅಷ್ಟೇ 30. ಮಾಡ್ಕೊಳ್ಳಿ. ನಿಮ್ ಗಾಡಿ ಇರೋದೇ ಫ್ಯಾಟ್ ಇರ್ಬೇಕು ಗಂಡ್ಮಕ್ಳಿಗೆ 30, ನಿಮ್ 31 ಇದೆ. ನೀವು ಹಿಮಾಲ್ ಹಾಕಲ್ಲ, ಸ್ಟಾರ್ ಹಾಕಲ್ಲ, ಏನ್ ಹಾಕಲ್ಲ, ಏನ್ ಅಭ್ಯಾಸ ಇಲ್ಲ. ಹ್ಞೂ ಸರ್. ಏನ್ ಅಭ್ಯಾಸ ಇಲ್ಲ ಅಂದ್ರೆ 31 ಫ್ಯಾಟ್ ಇದೆ. 31 ಅಂದ್ರೆ ಇದು ಡೆಡ್ ಎಂಡ್, ಕೊನೆ ಘಟ್ಟ ಅಂತ ಹೇಳ್ತಾರೆ ಇದಕ್ಕೆ. ಕೆಲ ಜನ ಸ್ಟ್ರೋಕ್ ಆಗುತ್ತೆ, ಕೆಲ ಜನಕ್ಕೆ ಸ್ಟೋನ್ ಆಗುತ್ತೆ, ಕೆಲ ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ, ಕೆಲ ಜನ ಹಾರ್ಟ್ ಪ್ರಾಬ್ಲಮ್ ಬರುತ್ತೆ, ಕೆಲ ಜನಕ್ಕೆ ನರ ವೀಕ್ನೆಸ್ ಆಗುತ್ತೆ, ಕೆಲ ಜನಕ್ಕೆ ಸಿಕ್ಕಾಪಟ್ಟೆ ಶಿಟ್ ಬಂದ್ಬಿಡುತ್ತೆ. ಇದೆಲ್ಲ ಆಗ್ತಿರೋದು ಗೊತ್ತಾ ನಿಮ್ಗೆ? ಮೂಗಲ್ ಉಸಿರಾಟ ತೊಂದರೆ ಆಗಿದೆ. ಮಲ್ಕೊಂಡಾಗ ಬಾಯಲ್ಲಿ ಉಸಿರಾಡ್ತೀರಿ ಅಂದ್ರೆ ನೀವು ಪ್ರೆಸೆಂಟ್ ಏಜ್ ಅಲ್ಲಿ ಇದೀರಿ ಅಂತ, ಎಂಡಿಂಗ್ ಅಲ್ಲಿ ಇದೀರಿ ಅಂತ ಲೈಫ್. ಗಂಡು ಮಕ್ಳು ಹೇಳ್ತಾರೆ ಅದನ್ನ, ಹೆಣ್ಮಕ್ಳಲ್ಲ. ನಿಮ್ದು ಆಲ್ಮೋಸ್ಟ್ 31 ಹೋದ್ರೆ ಫೈನಲ್ ಲಾಸ್ಟ್ ಕೊನೆಗಟ್ಟ ಅಂತ, ಬಾಡಿ ಫ್ಯಾಟ್ ಲಾಸ್ಟ್ ಅಂತ ಇದು. ಓಕೆ, ಅದಕ್ಕಾಗಿ ನಿಮ್ಗೆ ಒಂದೊಂದೇ ಒಂದು ಸಿಂಟಮ್ಸ್ ಕಾಣ್ತಾ ಇರುತ್ತೆ ಮನುಷ್ಯನಿಗೆ. ನೀನಂತಲ್ಲ, ಕಾಮನ್ ಜನಗಳು ಹೊರಗಡೆ ನೋಡಿದ್ ನಾನು ಹೇಳ್ತಿರೋದು ನಿಮ್ಗೆ. ನನಗೇನು ಅಂತ ನಿನಗೇನು ಗೊತ್ತಿಲ್ಲ, ನನಗೆ ಗೊತ್ತು. ಬಾಡಿ ಬಗ್ಗೆ ನಿನಗೇನು ಗೊತ್ತಿರ್ಲಿಕ್ಕಿಲ್ಲ, ನನಗೂ ಸೇರಿ ಏನು ಗೊತ್ತಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ ನಿಮ್ಗೆ ಗೊತ್ತಾಗಿ ಕುತ್ಕೊಂಡಾಗ ಈಸಿಯಾಗಿ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಏನ್ ಯೋಚನೆ ಮಾಡ್ಬೇಕು, ಏನ್ ಯೋಚನೆ ಮಾಡಬಾರ್ದು, ಎಲ್ಲಿ ದುಡ್ಡು ಖರ್ಚು ಮಾಡ್ಬೇಕು, ದುಡ್ಡು ಖರ್ಚು ಮಾಡಬಾರ್ದು. ಫಸ್ಟ್ ಮನುಷ್ಯ ಕಲಿಬೇಕಾದ ಯಾರನ್ನ ಕಂಟ್ರೋಲ್ ಮಾಡ್ಬೇಕು, ಯಾರನ್ನ ಕಂಟ್ರೋಲ್ ಮಾಡಬಾರ್ದು. ಇದರಿಂದ ಅರ್ಧ ಜನ ತನ್ನ ಕಂಟ್ರೋಲ್ ಮಾಡದೆ ಬೇರೆ ಕಂಟ್ರೋಲ್ ಮಾಡಿ ಸುತ್ತೋಗ್ಬಿಡ್ತಾರೆ. ತನ್ನ ಕಂಟ್ರೋಲ್ ಮಾಡಲ್ಲ, ಬೇರೆ ಕಂಟ್ರೋಲ್ ಮಾಡಿ ಸುತ್ತೋಗ್ಬಿಡ್ತಾರೆ. ನನ್ನ ಮಾತು ಚಳಿಲ್ಲ ಅಂತ. ನಿನ್ ಮಾತು ಯಾಕೆ ಕೇಳ್ಬೇಕು ನಾನು? ಅದೇ ಹೇಳು ಅಲ್ವಾ? ಇಂಡಿಪೆಂಡೆಂಟ್ ದೇಹ, ಇಂಡಿಪೆಂಡೆಂಟ್. ಯಾವ ಹೊಟ್ಟೆ ಹುಟ್ಟಬೇಕು, ಯಾರ ಹೊಟ್ಟೆ ಹುಟ್ಟಬಾರ್ದು, ಯಾವ ಊರಾಗ ಹುಟ್ಟಬೇಕು, ಅದೇನು ಗೊತ್ತಿಲ್ಲ, ಹುಟ್ಟಿಬಿಟ್ಟು ಅಷ್ಟೇ. ಏನು ಸರ್ ಹೇಳ್ತಾರೆ, ಇರೋವರೆಗೂ ದೀಪ ತರ ಬತ್ತಿ. ನಾವ್ ಇಷ್ಟು ಎಣ್ಣೆ ಯಾವಾಗ ಹೇಳ್ತಾ ಗೊತ್ತಾ? ಎಣ್ಣೆ ಹಾಕಿದ್ವಿ, ಬತ್ತಿ ಹಾಕಿದ್ವಿ, ಇದು 100 days ವರೆಗೆ ಅಂತ ದೇವ್ರು ಕಳಿಸಿರ್ತಾನೆ ಇದನ್ನ. ನೀನು ಎಗ್ರಾಡಿ, ಕುಣಿದಾಡಿ, ಚಾಣ್ವಾಡಿ, ಅದುವೇ ತಿಂದು ಇಲ್ಲಿಗೆ ದೀಪ ಆರ್ತಾ ಇರುತ್ತೆ ಅರ್ಧಕ್ಕೆ. ಅದ್ ತಾಣಿ ಮತ್ತೆ ಮೆಡಿಸಿನ್ ತಗೊಂಡ್ತಾರೆ, ಸ್ವಲ್ಪ ಎಲ್ಲ ಉರಿಸಿ 70 ತಗೊಂಡು ಹೋಗುತ್ತೆ ಇಲ್ಲಿವರೆಗೆ. 100 days ವರೆಗೆ ಎಣ್ಣೆ ಹಾಕಿ ಬತ್ತಿ ಕೊಟ್ಬಿಟ್ಟಾನೆ ದೇವ್ರು, ನನಗೆ ಗೊತ್ತು. ಎಣ್ಣೆ ಹಾಕಿ ಬತ್ತಿ ಕೊಟ್ಬಿಟ್ಟಾನೆ. ಸ್ಲೋ ಉರಿಬೇಕದು 100 days ವರೆಗೆ. ಎಣ್ಣೆನ ಖಾಲಿ ಆಗಲ್ಲ, ಬತ್ತಿನ ಸುಟ್ಟು ಹೋಗಲ್ಲ. ನಾವೇನ್ ಮಾಡ್ತೀವಿ ಹೇಳಿ? ಎಣ್ಣೆ ಫುಲ್ ಹೋಗ್ಲಿ ಫಾಸ್ಟ್ ಉರಿಸಿ ಬಿಡ್ತೀವಿ ಒಂದ್ 30 ವರ್ಷ, ಆಮೇಲೆ ಸ್ವಲ್ಪ ಡೌನ್ ಆಗುತ್ತೆ, ಮತ್ತೆ ಫಾಸ್ಟ್ ಉರಿಸ್ತೀವಿ. ಹಂಗಿಲ್ಲ, ನಿದ್ದೆ ಮಾಡ್ಬೇಕು, ನೀರ್ ಕುಡಿಬೇಕು, ಊಟ ಮಾಡ್ಬೇಕು, ಟೆನ್ಷನ್ ಕಮ್ಮಿ ಮಾಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು, ಸ್ಕೂಲ್ ನೋಡ್ಕೋಬೇಕು, ಮೆಲ್ಲಕ್ ನಿದ್ದೆ ಮಾಡ್ಬೇಕು, ಎಲ್ಲ ಮೆಲ್ಲ ತಗೊಂಡೋಗುತ್ತೆ ಲೈಫ್. ಓಕೆ, ವೆರಿ ಇಂಪಾರ್ಟೆಂಟ್. ಸರ್ ವಯಸ್ಸಷ್ಟಿಗೆ ನಿಮ್ಗೆ ಏನ್ ಹೇಳ್ಬೇಕು ಕರೆಕ್ಟ್? ವಯಸ್ಸಷ್ಟು ನಿಮ್ಗೆ ಇನ್ನೊಂದು ಕ್ಲಾರಿಫಿಕೇಶನ್ ಸರ್. ಏನಿಲ್ಲ ಸರ್, ಅದು ರೈಟ್ ಶೋಲ್ಡರ್ ಸರ್ ಸ್ವಲ್ಪ ಬಹಳ ಪೇನ್ ಆಗ್ತದೆ ಸರ್. ಅದೊಂದ್ ಸ್ವಲ್ಪ ಕಡಿಮೆ ಆಗ್ತಲ್ಲ ಸರ್ ಈಗ ನಮ್ಮ ಹೆಣ್ಮಕ್ಳಿಗೆ. ಅದು ಸ್ವಲ್ಪ ನಾವು ಈಗ 1 ತಿಂಗಳು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಈಗ ಅದೊಂದು ಪೇನ್ ಕಿಲ್ಲರ್ ಆಗ್ತಾ ಇಲ್ಲ, ಕಡಿಮೆ ಆಗಿಲ್ಲ ಸರ್. ಮಂಡಿ ನೋವು ಅಂತ ಕಡಿಮೆ ಇದೆ ಸರ್. ಓಕೆ, ಈಗ ಏನೇ ಕಮ್ಮಿ ಆಯ್ತು ಮೇಡಮ್ ಹೇಳ, ಮುಂದೆ ಹೇಳ್ತೀನಿ. ಏನೇ ಕಮ್ಮಿ ಆಯ್ತು ಮೇಡಮ್ ಅವರಿಗೆ? ಸರ್ ಮಂಡಿ ನೋವು, ತಲೆನೋವು, ಬ್ಯಾಕ್ ಪೇನ್ ಸರ್, ಅದು ಕಡಿಮೆ ಆಗಿದೆ ಸರ್. ನಿದ್ದೆ ಅಂತೂ ಬಹಳ ಗಾಢವಾಗಿ ನಿದ್ದೆ ಬರ್ತದೆ ಸರ್. ಮೊದ್ಲಂತೂ ನಿದ್ದೆನೇ ಇರ್ತಿದ್ದಿಲ್ಲ ಸರ್. ಅಂದ್ರೆ ಬಹಳ ಡೀಪ್ ಆಗಿ ಮಾಡ್ತದೆ ಸರ್ ನಿದ್ದೆ ಮಾತ್ರ. ಹ್ಞೂ ಸರ್. ಅದೊಂದು ಸ್ವಲ್ಪ ಯಾಕೆ ಅದು ನನಗೆ, ನಾನು ಬಹಳ ಈಗ ಕೋಚ್ ನ ಕೇಳ್ತಾ ಇದ್ದೀನಿ ಸರ್. ಇದುವರೆಗೆ ಅದರ ಮಾಹಿತಿ ಮೆನ್ಷನ್ ಮಾಡಿಲ್ಲ ಸರ್. ಭುಜ ನೋವದ ಬಗ್ಗೆ ಯಾರು ಹೇಳಿಲ್ಲ ಸರ್. ನಾನು ಬಹಳ ಕೇಳ್ತಾ ಇದ್ದೀನಿ, ಯಾರನ್ನ ಹೇಳ್ತಾರೆ ಅಂತ ತಿಂಗಿದೆ, ಅದು ಯಾರು ಹೇಳಿಲ್ಲ ಸರ್ ಇದುವರೆಗೆ. ನೀವ್ ಹೇಳ್ಬೇಕು, ಈಗ ನೀವೇ ಸರಿ ಮಾಡ್ಕೊಂಡು ನೀವ್ ಹೇಳ್ಬೇಕು ಅಷ್ಟೇ. ಈಗ ಸರ್, ಈಗ ಯಾರಿಗೆ ನೋವಿದ್ರೆ ಸರಿ ಹೋಗುತ್ತೆ, ಅವ್ರಿಗೆ ಏನೇನ್ ನೋವು ಬಂದ್ರೆ ಆ ನೋವು ಸರಿ ಹೋಗಿರುತ್ತೆ, ಅವ್ರು ಹೇಳ್ತಾರೆ. ನೀವ್ ಅದನ್ನ ಸರಿ ಮಾಡ್ಕೊಂಡು ನೀವ್ ಅದನ್ನ ಹೇಳ್ಬೇಕು, ರಿಸಲ್ಟ್ ಅಷ್ಟೇ. ಈಗ ನಿಮಗೆ ಒಂದು ಕ್ವಶನ್, ಎಷ್ಟು weight loss ಆಗ್ಬೇಕು ಮೇಡಮ್? 28 kgs.
28. ಮಜಲ್ 19 ಇದೆ, ಮಜಲ್ 20 ಇದೆಯಾ? 20 ಇದೆ ಸರ್. 20.9 ಇದೆ. ಅಷ್ಟೇ ಇರುತ್ತೆ, ನನಗೆ ಗೊತ್ತಿದ್ದು. 20 ಈ ವಯಸ್ಸು ಎಷ್ಟು ಮೇಡಮ್ ಅವ್ರದ್ದು? 51 ಸರ್. ಆಲ್ಮೋಸ್ಟ್ 51. 48, 49 ಇದೆ ಸರ್. ಇಲ್ಲ 51 ಅಂತ ಬಿಡಿ. ನೀವು ಚೆಕ್ ಮಾಡಿ ಸರ್, ಅಜಿತ್ ಸಾಬ್ ಸರ್ ಏನ್ ಮಾಡೋ ಗೊತ್ತಾ, ಹ್ಮ್ ಸರ್. ಪ್ರಶಾಂತವಾಗಿ ನಿಧಾನಕ್ಕೆ ವೇಟ್ ಲಾಸ್ ಮಾಡ್ಕೊಳ್ಳಿ. ಈಗ 19 ಮಜಲ್ ಪವರ್ ಇದೆಯಲ್ಲ, 27ಕ್ಕೆ ಮಾಡಿ ಮೇಡಮ್ ಅವ್ರ ಮಜಲ್ ಪವರ್ ಎನರ್ಜಿ 26ವರೆ ಮಾಡು ಲಾಸ್ಟ್. ನಿಮ್ಮ ಮಜಲ್ 25 ಇದೆಯಲ್ಲ, 31ಕ್ಕೆ ಮಾಡ್ಕೆ. ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಷ್ಟು ಈಸಿ ಬರಲ್ಲ ಅದು, ಹಂಗೆಲ್ಲ 30-40 ಹಂಗಾಗಲ್ಲ. ಅದನ್ನ ನೀವು ಟೈಮ್ ಕೊಟ್ಟು ಮನಸ್ಥಿತಿ ಪರಿಸ್ಥಿತಿಯನ್ನ ಎದುರಿಸಿ. ನಾನು ನೋಡಿ ಹೇಳ್ತೀರಿ, ಯಾರು ಮಂಡಲ್ ಮೇಡಮ್ ಹೇಳೋ ಒಂದು ಮಾತನ್ನ ಕೇಳ್ಕೊಂಡು ಹೆಂಗ್ ಹೇಳಾರ, ಸ್ವಲ್ಪ ಬದಿಯ ಬಂದ್ ಸರ್, ಸ್ವಲ್ಪ ಮತ್ತೆ ವಿಷಯ ಇದ್ದಿಲ್ಲ ಸರ್, ಸ್ವಲ್ಪ ಅಲ್ಲಿ ಹೋಗಿ ಇದೆಲ್ಲ ಬರುತ್ತೆ. ಸಕ್ಸಸ್ ಆಗ್ಬೇಕಾದ್ರೆ ನೀವು, ನಾನು ಲಾಸ್ಟ್ ಹೇಳ್ಬಿಡ್ತೀನಿ. ಒಬ್ಬ ಹುಡುಗಿ ಮೊನ್ನೆ ಅದು ಕೋಲಾರದಲ್ಲಿ DC ಆದ್ರು. ಓಕೆ, ಕರೆಕ್ಟ್ ಆಗಿ ಕೇಳಿಸ್ಬಿಡಿ. ಈಗ ಅವ್ರ ಅಪ್ಪಗ ಅವ್ರ ಅಣ್ಣ ಹೊಡೆಸಾಯಿಸ್ಬಿಟ್ರು. ಕತೆ ಬಾರಿ ಇಂಪಾರ್ಟೆಂಟ್, ನೀವು ಕೇಳಿಸ್ಕೊಂಡ್ರೆ ಮಾತ್ರ ಅರ್ಥ ಆಗುತ್ತೆ. ಅಪ್ಪ ಮತ್ತೆ ಅಮ್ಮ ಇದ್ರು ಊರಲ್ಲಿ, ಮಗಳು ಬೆಂಗಳೂರಲ್ಲಿ ಓದ್ತಿದ್ಲು. ಓದ್ತಾ ಟೈಮಲ್ಲಿ ಇವರಪ್ಪ ಊರ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರೆ ಊರಾಗ ಆಸ್ತಿ ಗೀಸ್ತಿ ಮಾಡಿ ಕಾರಾಗಿರೋದು ಚೆನ್ನಾಗ್ ಆಗ್ಬಿಟ್ಟ. ಆತ್ಮ ಬುದ್ಧಿವಂತಿಕೆ ಚೆನ್ನಾಗಾದ. ಈ ತಮ್ಮರಿದಾರಲ್ಲ, ಕೆಲ ಜನ ತಮ್ಮರು ಇರ್ತಾರಲ್ಲ, ಅಲ್ಕಟ್ ಅಂತ ಕರಿತಾರೆ. ಕೆಲ ಜನ ಎಲ್ಲ ಕಡೆ ಅಂತ ಹೇಳ, ಕೆಲ ಜನ ಇರ್ತಾರೆ. ಊರಾಗ ಹೇಳಿದ್ರು, ನಿಮ್ಮಪ್ಪ ನಿಮ್ಮ ಮಣ್ಣು ಹಿಂಗ ಆಗ್ಬಿಟ್ಟ ಅಂತ ಹೇಳ್ಬಿಟ್ಟು ಏನಾಯ್ತು, ಏನಾಗೋಯ್ತು ಬಿಡಿ, ಗಲಾಟೆ ಆಗಿ ಹೊಡೆದ್ಬಿಟ್ರು ರೋಡಲ್ಲಿ. ಬರ್ಬೇಕಾದ್ರೆ ಕಾರಲ್ಲಿ ಆಕ್ಸಿಡೆಂಟ್ ಆಗಿ ಸಾಯಿಸಿದ ಮೇಲೆ ಮಣ್ಣು ಮಾಡಕ್ ಬರಬೇಕಲ್ಲ ಹುಡುಗಿ. ಮಗಳ ತಂದು ಬೆಂಗಳೂರಿಗೆ ಇದ್ದಾಳೆ, ಬಂದ್ಲು. ಅಮ್ಮ ಅಪ್ಪ ಮನೆಗಿದ್ರು, ಈ ಹುಡುಗಿ ಬೆಂಗಳೂರಿಗೆ ಓದ್ತಿದ್ರು. ಬಂದ್ ಕೂಡ್ಲೆ ಫೋನ್ ಮಾಡಿದ್ರು, ನಿಮ್ಮಪ್ಪ ಆಕ್ಸಿಡೆಂಟ್ ಆಯ್ತು ತಿರುಗಿರಂತ. ಹುಡುಗಿ ಗೊತ್ತು ಹಿಂಗಾಗಿದೆ ಅಂತ, ಗೊತ್ತು ಹುಡುಗಿ ಹಿಂಗೆ ಮಾಡಿದ್ದು ಗೊತ್ತು. ಈಗ ಮಗಳು ಬಂದ್ಲು, ಅಪ್ಪನ ಮಣ್ಣು ಮಾಡಿದ್ಲು. ನಾಡ್ದು ಎಕ್ಸಾಮ್ ಹುಡುಗಿವು. ಇವತ್ತು ಅಪ್ಪ ಸತ್ತೋಗ್ಯಾನೆ. ಬರ್ರಂತ ಕಾರ್ ಬಾಡಿಗೆ ಬಂದ್ಲು, ಅವ್ರ ಅಪ್ಪನ ಮಣ್ಣು ಮಾಡಿ ಆರಾಮ್ ಕರ್ಕೊಂಡು ಹೊಂಟೋಗ್ಬಿಟ್ಟು ಊರಿಗೆ, ಬೆಂಗಳೂರಿಗೆ ಹೋಗ್ಬಿಟ್ಟು. ಅವ್ರ ಅಪ್ಪನ ಕರ್ಕೊಂಡ್ ಬಂದ್ಲು, ಬರಂತ ಕಾರ್ ಬಾಡಿಗೆ ಮಾಡ್ಕೊಂಡ್ ಬಂದು ಮಣ್ಣು ಮಾಡಿದ್ಲು, ಆರಾಮ ಕರ್ಕೊಂಡು ಹೊಂಟೋಗ್ಬಿಟ್ಲು ಊರಿಗೆ, ಬೆಂಗಳೂರಿಗೆ. ಹೋಗ್ಬಿಟ್ಟು ನಾಡ್ದು ಎಕ್ಸಾಮ್ ಬರದ್ದ ಹುಡುಗಿ. ಅವ್ರ ಅಮ್ಮನ ಏನ್ ಮಾಡಿದ್ ಹೇಳು, ಒಂದ್ ಮನೆಗೆ ಮುಸತಿ ಅವ್ರ ಅಮ್ಮನ ತಗೊಂಡೋಗಿ ಏನ್ ಮಾಡಿದ್ಲು. ಅವ್ರ ಅಮ್ಮನ ಮನ್ಯಾಗ ಅಡಿಗೆ ಮಾಡೋರು ಒಬ್ರಿದ್ರು, ಮನೆ ತೊಳಕ್ ಒಬ್ರಿದ್ರು, ಕಸ ಬಿಡ್ಸಕ್ ಒಬ್ರಿದ್ರು, ಎಲ್ಲದಕ್ಕಿದ್ರು. ಆ ಹುಡುಗಿ ಹೆಂಗಾಗಿರೋ ಅವ್ರ ಅಮ್ಮಗ ತಗೊಂಡೋಗ್ಬಿಟ್ಟು ಬೇರೆ ಮನೆ ಮುಸತಿ ಇಟ್ಬಿಟ್ಲು, 3000ಕ್ಕೆ ಇಟ್ಬಿಟ್ಟು ಈ ಹುಡುಗಿ ಓದಕ್ ಸ್ಟಾರ್ಟ್ ಮಾಡಿದ್ಲು. 7 ತಿಂಗಳಾಯ್ತು ಅವ್ನು ಕರೆಕ್ಟ್ ಓದಿದ್ಮೇಲೆ ಡಿಸ್ಟ್ರಿಕ್ಟ್ ಆಫೀಸರ್ ಆಗೋದು. ಆರಾಮ ಕರೆಕ್ಟ್ ಮುಂಚೆ ಕಾರ್ಯಕ್ರಮ ಊರಿಗೆ ಬಂದು. ಈಗ ಆ ಕೋಟಿ ಹೆಂಗಾಗ್ತದೆ ನೋಡ್ತೀವಿ. ಹಾಕಿವಾಗ DC ಬಂದ್ರೆ ಹೊರಗೆ ಏನಾಗತ್ತೆ. ಇದು ನಾಲೆಡ್ಜ್ ಅಂತ ಕರೀತಾರೆ, ಬುದ್ಧಿವಂತಿಕೆ ಅಂತ ಕರೀತಾರೆ. ಗಲಾಟೆ ಮಾಡಬಹುದಾಯ್ತು, ಅಪ್ಪ ಸಾಯಿಸಿ ಆಲ್ಟ್ ಇದ್ರು. ಇನ್ನೊಂದ್ ಮಗಳು ಹುಟ್ಟಿ ಕೆಲಸ ಮಾಡಕ್ ಇಟ್ಟಿ ಅಲ್ಲ, ನೀ ಕೆಲಸ ಮಾಡಿ ಬಂದ್ರೆ ನೋವಾಗುತ್ತೆ, ಮಲಕೊಳ್ತೀನಿ ನೈಟ್ ಅಂತ ಮಗಳು ನಾನು. ನೀ ಕೆಲಸ ಮಾಡಿ ಬರ್ಬೇಕು, ನೋವು ಆಗ್ಬೇಕು, ಆಮೇಲೆ ಬೇಜಾರು ಮಾಡ್ಕೊಂಡ್ಬಿಟ್ಟು ನೀನ್ ಕೆಲಸ ಮಾಡ್ಬೇಕಂತ 3 ಮನೆ ಸೇರಿಸಿದ್ಲಂತೆ ಕೆಲಸ ಮಾಡಕ ರಮ್ಮನ್. ಆ ಮನೆ ಕೆಲಸ ಮಾಡಿಕ ಸುಸ್ತಾಗಿ ಮನೆ ಬಂದು ಮಲ್ಕೊಂಡ್ಬಿಡಲಂತೆ. ನೆಕ್ಸ್ಟ್ ಅದೇ ತಾಯಿ ನೋಡಿ ಹೆಂಗೆ. ಇದಕ್ಕೆ ಹೇಳ್ತಾರೆ, ನಿಮ್ಗೆ ಗೊತ್ತಿರ್ಬೇಕು, ತಾಳ್ಮೆ ಇರ್ಬೇಕು ಅಂತ. ಆ ಕ್ಷಣಕ್ಕೋಸ್ಕರ ಎಗರಾಡಬಾರ್ದು. ನಾವು ಇಲ್ಲಿ ಬಂದು ಕುತ್ಕೊಂಡಿರ್ತೀವಿ ಗೊತ್ತಾ, ನಾವು ಆ ಕ್ಷಣಕ್ಕೋಸ್ಕರ ಮಾಡಬಾರ್ದು. ಇವತ್ತು ಯಾಕೆ ಕುತ್ಕೊಂಡಿದೀವಿ, ನಾಳೆ ಬೇಕಲ್ಲ ನಿಮ್ ಲೈಫ್. ಇಲ್ಲಿ ತುಂಬಾ ಜನ ಕುತ್ಕೊಂಡು ಸ್ಟೋರಿ ಕೇಳ್ತೀರಿ ಗೊತ್ತಾ, ಸರ್ ಹಿಂಗಿತ್ ಸರ್ ಕಮ್ಮಿ ಆಯ್ತು, ಹಂಗಿತ್ ಸರ್ ಕಮ್ಮಿ ಆಯ್ತು, ಚೆನ್ನಾಗಾಯ್ತು ಸರ್ ಅನ್ನುವಾಗ ವಾವ್ ನಾನ್ ಚೆನ್ನಾಗಾಗ್ತದೆ ಭರವಸೆ ಫಸ್ಟ್ ಬರ್ಬೇಕು ಮನುಷ್ಯನಿಗೆ. ಆ ಭರವಸೆಯ ಬದುಕು. ನಿರಾಶಕ್ತಿ ನಿಮಿಷ ತಗೋಬೇಕು ಅನ್ಸುತ್ತೆ. ಉತ್ಸಾಹ ಇಲ್ಲ ಅಂದ್ರೆ ಮನುಷ್ಯ ತಗೋಗ್ತಾನೆ, ಬೇಡ ಸರ್ ಜೀವನ ಹೋಗ್ತದೆ. ಉತ್ಸಾಹ ಇದ್ರೆ ಜಾತ್ರೆ ನಡೆಯುತ್ತೆ, ಉತ್ಸಾಹ ಇಲ್ಲ ಅಂದ್ರೆ ಸೋತೋಗ್ಬೇಕು ಅನ್ಸುತ್ತೆ. ಪ್ರತಿ ಪರ್ಸನ್ ಕುತ್ಕೊಂಡ್ರೆ ಗೊತ್ತು ಅನ್ಸ್ಬೇಕು, ನಾನ್ ಚೆನ್ನಾಗಾಗಿ ನಾನು ಮಜಲ್ ಜಾಸ್ತಿ ಮಾಡಿ ನಾನು ಬದುಕಿ ತೋರಿಸ್ತೇನೆ. 90 ವರ್ಷ ಇದು ಮಾಡಿ, ಆಸ್ತಿ ಅಲ್ಲ, ಆಸ್ತಿ ನಾಳೆ ಮಾಡೋಣ. ಒಂದ್ 80 ವರ್ಷ ಬದುಕ ಅಂತ ನೀವು ಬದುಕಿದ್ರೆ ಮಗೇನಂತೀರ, ನಮ್ಮ ಅಪ್ಪ ಎಂತ ವಂಶ ಗೊತ್ತಾ, 90 ವರ್ಷ ಬದುಕಿ ಫ್ಯಾಮಿಲಿ ನಮ್ದು, ನಾವ್ ಬದುಕ್ತೀವಿ ಅಂತ ಮಗನಿಗೆ ಬರುತ್ತೆ. 60 ವರ್ಷ ಹೋಗ್ಬಿಟ್ರೆ ನಮ್ದೆಲ್ಲ 60 ವರ್ಷ, ನಾವಪ್ಪ BP ಶುಗರ್, ನಾವಷ್ಟೇ. ಹಿಂಗಲ್ಲ, ಇದೆಲ್ಲ ಆಸ್ತಿ. ಆಸ್ತಿ ಅಂದ್ರೆ 90 ವರ್ಷ ಬದುಕಿ ತೋರಿಸ್ ಛಲ. ಅದು ಸುಮ್ಮನೆ ಬರಲ್ಲ. ಎಕ್ಸರ್ಸೈಸ್ ಮಾಡಿ, ನೀರ್ ಕುಡಿದು, ನಿದ್ದೆ ಮಾಡಿ, ಸಮಾಧಾನವಿದ್ರೆ ಬರುತ್ತೆ.
ಥ್ಯಾಂಕ್ ಯು ಸರ್. ಅದು ಸರ್ ಹಂಗ ನಾವೆಲ್ಲ ಸೇರಿ ಮಾತಾಡೋಣ, ಕಾಮನ್ ಅಂತ ಮಾತಾಡಕತ್ತೀವಿ. ನೀವೇ ನಾನು ನಿಮ್ಗೆ ನನಗೆ ಹೇಳಂತಲ್ಲ, ನನಗೆ ಸೇರಿ ನಾ ಅರ್ಥ ಮಾಡ್ಕೊಳ್ತೀನಿ ಅಂತ ಹೇಳಕತ್ತೀನಿ ಹಂಗೆ. ಓಕೆನಾ? ಸೂಪರ್. ಓಕೆ, ಥ್ಯಾಂಕ್ ಯು ಸರ್. ರಾಜೇಶ್ ಸಾಬ್ ಸರ್, ಆಲ್ ದ ಬೆಸ್ಟ್, ಕಂಗ್ರಾಚುಲೇಷನ್ಸ್. ಸೂಪರ್ ಆಗಿರ್ತೀರಿ ಮೇಡಮ್. ನಂಗೆ ದೊಡ್ಡವರು ನೀವು. ಸೂಪರ್ ಆಗಿರಿ ಸರ್. weight loss ಮಾಡ್ಕೊಳ್ಳಿ, ನನ್ನ ಮಾತು ಅಷ್ಟೇ ಕೇಳಿ, ನೀವು ಚೆನ್ನಾಗಿರ್ತೀರಿ. ಅದೇ ಸರ್. ಸರ್ ಓಕೆನಾ? ಈಗ ಹಾ ನಮ್ಮ ಮಾವರು ಸರ್ ಸ್ವಲ್ಪ ಅದು ಕ್ಯಾನ್ಸರ್ ಅದಕ್ಕೆ ಸಪ್ಲಿಮೆಂಟರಿ ಏನ್ ತಗೋಬೇಕು ಅಂತ ಸ್ವಲ್ಪ ಅದನ್ನ ಮಾಹಿತಿ ಕೊಡ್ತೀನಿ ಸರ್. ಅಲ್ಲ ಸರ್, ಕರೆಕ್ಟ್ ಅಂದ್ರೆ ನನಗೆ ಪೇಪರ್ ಬೇಕು. weight loss ಆಗ್ಬೇಕಾ, weight gain ಆಗ್ಬೇಕಾ, ಇಲ್ಲ ವೇಟ್ ಇಲ್ಲ ಸರ್, ವೇಟ್ ಏನು ಇಷ್ಟ ಇಲ್ಲ ಸರ್, ವೇಟ್ ಇಲ್ಲ ಸರ್. ಸರ್ ಇಲ್ಲ, ಇವಾಗ 5 days ಆಯ್ತು ಸರ್, ಇನ್ನು ಶೇಕ್ ಕೊಟ್ಟು weight gain ಇದೆ ಅವ್ರದ್ದು 4 kg. ನೀರ್ ಬೇಡಪ್ಪ, ಏನ್ ನೀರ್ ಅದು ಕುಡಿದು ಕೈ ಬೆಳ್ಕೊಳಕ್ಕೆ ಎಲ್ಲ ನೀರು ಸ್ವೆಲ್ಲಿಂಗ್ ಇದೆ. ನಂಗೆ ಇವತ್ತೇ ಗೊತ್ತಾಗಿದ್ದು ಅವ್ರಿಗೆ ಸ್ವಲ್ಪ ಕ್ಯಾನ್ಸರ್ ಇದೆ. ನೋಡೋಣ.